15. ಆದ ಕಾರಣ ನೀವು ನಡೆದುಕೊಳ್ಳುವ ರೀತಿಯನ್ನು ಜಾಗೃತಿಯಿಂದ ನೋಡಿಕೊಳ್ಳ್ರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ. 16ನೇ ವಚನ. ದಿನಗಳು ಕೆಟ್ಟವುಗಳಾಗಿರುವುದರಿಂದ ಕಾಲವನ್ನು ಸುಮ್ಮನೆ ಕಳೆಯದೆ ಉಪಯೋಗಿಸಿಕೊಳ್ಳಿರಿ ಎಂದಾಗಿ. ಇಲ್ಲಿ ಇದೇ ಆಲೋಚನೆ ಇನ್ನೂ ಮುಂದೆ ಹೋಗುತ್ತೆ ನೋಡ್ತೇವೆ. ಆದರೆ ಇವತ್ತು 15, 16 ವಚನ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡೋಣ. ಇಲ್ಲ ನೋಡುವಾಗ ಮೌಲನ್ನು ಹೇಗೂ 5ನೇ ದಿನದಿಂದ ನಾವು ಪ್ರಾರಂಭ ಮಾಡಿ ಬಂದಿದ್ದೇವೆ. ಇಲ್ಲಿವರೆಗೂ ಏನೆಲ್ಲ ಮಾಡಬಾರದು, ಕ್ರಿಸ್ತ ವಿಶ್ವಾಸಿಗಳು ಹೇಗೆ ನಡೆದುಕೊಳ್ಬೇಕಂತ ಹೇಳಿ ಆತನ ಹೇಳಿರುವಾಗ, ಅದರ ಮಧ್ಯದಲ್ಲಿ ಬರುವಾಗ ಅವಾಗ ಪ್ರತಿಯೊಂದು ಸಾರಿ ಆದ ಕಾರಣ ಅಥವಾ ಹೀಗಿರುವುದರಿಂದ, ಆದ್ದರಿಂದ ಹೀಗೆ ಆತನಲ್ಲಲ್ಲಿ ಬರೆಯುವಾಗ ನೋಡ್ತೇವೆ. ಹಿಂದೆ ತಿಳಿಸಿರುವಂಥ ವಿಷಯಗಳನ್ನು ಪುನರಾವರ್ತಿಸಿ ಅದರ ಆಧಾರದ ಮೇಲೆ ನೀವು ಇನ್ನು ಮೇಲೆ ಹೀಗೆ ಮಾಡಬೇಕಂತ ಹೇಳಿ ಇಂಗ್ಲೀಷ್ನಲ್ಲಿ ದೇರ್ ಫೋರ್ ಅಂತ ಹೇಳಿ ಉಪಯೋಗಿಸುವಂತ ನೋಡ್ತೇವೆ. ನೋಡುವಾಗ ಇಲ್ಲಿ ನೋಡ್ತೇವೆ 10ನೇ ವರ್ಷದಲ್ಲಿ, ಆದ ಕಾರಣ ನೀವು ನಡೆದುಕೊಳ್ಳೋ ರೀತಿಯನ್ನು ಜಾಗೃತಿಯಿಂದ ನೋಡಿಕೊಳ್ಳ್ರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ ಅಂತ ಹೇಳಿ. ಇಲ್ಲ ನೋಡುವಾಗ ಮೊದಲಾಗಿ ನೋಡ್ತೇವೆ, ನಡೆದುಕೊಳ್ಳುವ ರೀತಿಯನ್ನು ಜಾಗ್ರತೆಯಿಂದ ನಡೆದುಕೊಳ್ಳ್ರಿ. ಜಾಗ್ರತೆ ಇಲ್ಲ ನೋಡುವಾಗ ನೋಡ್ತೇವೆ, ಒಂದು ರೀತಿ ನಮ್ಮ ಕಣ್ಣನ್ನು ತೆಗೆದು ಎಲ್ಲ ಕಡೆ ದೃಷ್ಟಿಸಿ ಅಪಾಯಗಳನ್ನು, ಕೆಡುಕುಗಳನ್ನು ನಾವು ದೂರಿಂದಲೇ ಅವುಗಳನ್ನು ನಿರೀಕ್ಷಿಸಿ ಅವುಗಳನ್ನು ಎದುರಿಸಿ ಹೋಗುವಂಥ ರೀತಿಯಲ್ಲಿ ಈ ಒಂದು ಬೋಧನೆ ಆಗಿರೋದು ನೋಡ್ತೇವೆ, ಒಂದು ಆಲೋಚನೆ ನೋಡ್ತೇವೆ. ಆದರೂ ಹಾಗೆ ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ಮುಂದಿನ ಭಾಗಗಳಿಗೆ ಬರುವಾಗ ನೋಡ್ತೇವೆ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಲಿ. ಇಲ್ಲಿ ಬರುವಾಗ ನಮಗೆ ಮೊದಲಾಗಿ ನಮಗೆ ನೆನಪು ಬರುವಂಥದ್ದು ಜ್ಞಾನ ಮತ್ತು ಅಜ್ಞಾನ. ಇಂಗ್ಲೀಷ್ನಲ್ಲಿ ವೈಸ್ ಮತ್ತು ಅನ್ವೈಸ್ ಅಂತ ಹೇಳ್ತಾರೆ. ನಾವು ನೋಡುವಾಗ ನಾವು ಹೇಗೆ ಜ್ಞಾನವಂತರಾಗಿದ್ದೇವೆ, ನಮಗೆ ತಕ್ಷಣದಲ್ಲಿ ಮುಂದಿನ ವಚನ 16ನೇ ವಚನಕ್ಕೆ ಸಂಬಂಧಪಟ್ಟ ಹಾಗೆ ನೋಡುವಾಗ ನಾವು ಅನೇಕ ಸಾರಿ ಲೋಕದ ವ್ಯವಸ್ಥೆಗೆ ನಾವು ತಿರುಗಿ ಹೋಗುವಂತ ನೋಡ್ತೇವೆ. ಜ್ಞಾನ ಅಥವಾ ಜ್ಞಾನಿಗಳು ಅಂತಂದರೆ ನಮ್ಗೆ ಇವತ್ತು ನಾವು ಪ್ರತಿ ಚಿಕ್ಕ ಮಕ್ಕಳಿಂದಲೇ ನಾವು ಒಂದು ರೀತಿ ಪರೀಕ್ಷೆ ಮಾಡ್ಕೊಂಡು ಬರ್ತೇವೆ. ಚಿಕ್ಕ ಮಕ್ಕಳನ್ನೇ ನಾವು ಅಬ್ಸರ್ವ್ ಮಾಡ್ತಿರ್ತೇವೆ, ಹೇಗೆ ಅವರು ಜ್ಞಾನವಂತರಾಗಿದ್ದಾರೆ ಅಂತ. ಅಂದರೆ ನೆಕ್ಸ್ಟ್ ಸಾರಿ ಇರುವಂಥ ಪರಿಸ್ಥಿತಿಯನ್ನು ಸದುಪಯೋಗಪಡಿಸ್ಕೊಳ್ಳುವಂಥದ್ದು ನೋಡುವಾಗ, ಅಥವಾ ಯಾವುದರಲ್ಲಿ ಮುಂದಾಗಿ ಹೋಗುವಂಥದ್ದು, ಅಥವಾ ಎಲ್ಲರಿಗಿಂತ ಮುಂಚೆ ಅದನ್ನು ಪಡ್ಕೊಳ್ಳುವಂಥದ್ದಾಗಲಿ, ಹಿಡ್ಕೊಳ್ಳುವಂಥದ್ದಾಗಲಿ, ಮಾಡುವಂಥದ್ದಾಗಿ ನೋಡುವಾಗ ಭಾಳ ಜ್ಞಾನ ಅಂತ ಹೇಳ್ತೇವೆ. ಮತ್ತು ಅನೇಕ ಸಾರಿ ಏನಂತಾರೆ, ತಪ್ಪಾಗಿ ಹೋಗುವಾಗಲೂ ನಾವು ಜ್ಞಾನ ಅಂತ ಹೇಳ್ತೇವೆ. ಏನಂದರೆ ನಾವೆಲ್ಲ ಕ್ಯೂನಲ್ಲಿ ಇರ್ತೇವೆ, ಒಂದು ಕ್ಯೂನಲ್ಲಿ ನಿಂತ್ಕೊಂಡಿರ್ತೇವೆ, ಆದರೆ ಯಾರೋ ಒಬ್ಬನು ನಮ್ಮ ಗಮನ ಬೇರೆ ಕಡೆ ಸೆಳೆದು ಅಥವಾ ಇನ್ಯಾವುದೋ ರೀತಿಯಲ್ಲಿ ಎಲ್ಲರಿಗಿಂತ ಮುಂದೆ ಹೋಗಿ ಆ ಒಂದು ಸ್ಥಾನ ಪಡೆಯುವಾಗ ಭಾಳ ಜ್ಞಾನಿ, ಅಂದರೆ ಜ್ಞಾನಿಯಾಗಿದ್ದಾನೆ. ಲೌಕಿಕವಾಗಿ ನಾವು ಹಾಗೆ ಅನ್ಕೋತೇವೆ, ಆದರೆ ಬೈಬಲ್ನಲ್ಲಿ ಬರುವಾಗ ಅಂಥ ಜ್ಞಾನವನ್ನು ದೇವರು ಅಪೇಕ್ಷಿಸಲ್ಲ. ಮತ್ತು ನಾವು ಜ್ಞಾನ ಅಂದ ತಕ್ಷಣ ಎಂದಿಗೂ ನಾವು ಲೋಕದ ಜ್ಞಾನದಂತೆ ಹೋಗುವಂಥದ್ದು ಬೇಕೆ ಆಗಿಲ್ಲ. ಯಾಕಂದರೆ ಲೋಕದವರ ವಿಷಯಗಳೇ ಬೇರೆಗಳಾಗಿವೆ. ಅದಕ್ಕೆ ನಾವು 4ನೇ ಅಧ್ಯಾಯ 17ನೇ ವಚನದಿಂದ ನಾವು ನೋಡ್ಕೊಂಡು ಬಂದಿದ್ದೇವೆ. 4ನೇ ಅಧ್ಯಾಯ 17ನೇ ವಚನ, ಆದ್ದರಿಂದ ಅನ್ಯಜನರು ನಡೆದುಕೊಳ್ಳೋ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ನಾನು ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಬುದ್ಧಿ ಅಲ್ಲಿ ಜ್ಞಾನ ಇವುಗಳು ನೋಡುವಾಗ ನೆಕ್ಸ್ಟ್ ಸಾರಿ ನಿಷ್ಪ್ರಯೋಜನವಾದಂಥ ಬುದ್ಧಿ ಲೌಕಿಕವಾಗಿ ಬಹಳ ಚೆನ್ನಾಗಿ ಕಾಣುತ್ತೆ. ಎಲ್ಲರಿಗಿಂತ ಮುಂಚೆ ಏನೋ ಮಾಡುವಂಥದ್ದು, ಅಥವಾ ಇವತ್ತು ನಾವು ನೋಡುವಾಗ ನೆಕ್ಸ್ಟ್ ಸಾರಿ ಲೋಕದಲ್ಲಿ ನಾವು ಕೆಲವರು ಇವತ್ತಿನ ಸಮಯಕ್ಕೆ ನಾವು ನೋಡುವಾಗ ಲೋಕದಲ್ಲಿರುತ್ತೆ ಕೆಲವರು ಬಹಳ ಜ್ಞಾನಿಗಳಂತ ಯಾವಾಗ ಹೇಳ್ತಾರೆ ಅಂದರೆ, ಒಂದು 30 ವರ್ಷದಿಂದ 40 ವರ್ಷದಿಂದ 10,000ಕ್ಕೆ 5,000ಕ್ಕೆ ಒಂದು ಪ್ಲಾಟ್ ತಗೊಂಡಿದ್ರು, ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಾಗಿದ್ರೆ ಭಾಳ ಜ್ಞಾನಿ ಅಂತ ಹೇಳ್ತೇವೆ. ಯಾಕಂದ್ರೆ ಅಂದಿನ ಕಾಲಕ್ಕೆ ಅವ್ರು ಭಾಳ ಆತಲ್ಲಿ ಏನೋ ಮಾಡಿದ್ರು. ಅನೇಕ ಸಾರಿ ನೋಡ್ತೇವೆ ಈ ಜ್ಞಾನ ಅನ್ನೋಂಥದ್ದು ಹಾಗೆ ನಾವು ಯೋಚನೆ ಮಾಡ್ತೇವೆ, ಆದರೆ ದೇವರ ಆಲೋಚನೆಯಲ್ಲಿ ಆಗಲ್ಲ. ಮತ್ತು ಅನೇಕ ಸಾರಿ ಲೋಕದವ್ರಿಗೆ ಕೂಡ ಆಕಸ್ಮಿಕವಾಗಿ ಅನೇಕ ಸಂಗತಿಗಳು ಬರೋದು ನೋಡ್ತೇವೆ. ಹೇಗೂ ದೇವರ ಆಲೋಚನೆ ಉಂಟು, ದೇವರ ನಿಯಂತ್ರಣದಲ್ಲಿ ಎಲ್ಲವೂ ಉಂಟು,
ಮತ್ತು ನಾವು ಗುರುವಾರದ ಬೈಬಲ್ ಸ್ಟಡಿಯಲ್ಲಿ ನೋಡ್ತೇವೆ 2 ಕಿಂಗ್ಡಮ್ ಬಗ್ಗೆ. ಈ ಲೋಕದ ಅಧಿಪತಿ ಸೈತಾನ ವಶದಲ್ಲಿರುವಂಥ ಒಂದು ಕಿಂಗ್ಡಮ್, ಒಂದು ರಾಜ್ಯ, ಮತ್ತು ಅದಕ್ಕಿಂತ ಹೆಚ್ಚಾಗಿ ಎಲ್ಲದರ ಮೇಲಿರುವ ಆತನಾಗಿರುವಂಥ ನಮ್ಮ ದೇವರ ರಾಜ್ಯ, ಪರಲೋಕದ ರಾಜ್ಯ ಅಥವಾ ದೇವರ ರಾಜ್ಯ ಅಂತ ಹೇಳಿ 2 ರೀತಿಯಲ್ಲಿ ಬೈಬಲಲ್ಲಿ ನೋಡ್ತೇವೆ. ಕಿಂಗ್ಡಮ್ ಆಫ್ ಹೆವನ್, ಕಿಂಗ್ಡಮ್ ಆಫ್ ಗಾಡ್ ಅಂತ ಹೇಳಿ. ಆದರೆ ನಾವು ಈ ಲೋಕದ ಅಧಿಪತಿಗಳಿಗಾಗಿರುವಂಥ ಲೋಕದಲ್ಲಿ ಅನೇಕ ಸಂಗತಿಗಳು ನೋಡ್ತೇವೆ. ಆದರೂ ದೇವರು ಕೆಲವು ಸಂಗತಿಗಳನ್ನು ಆತನ ಆಲೋಚನೆಗೆ ಅನುಗುಣವಾಗಿ ಏನಂತಾರೆ ಅನೇಕರಲ್ಲಿ ಈ ಲೋಕದಲ್ಲಿ ಲೋಕವು ಬಯಸುವಂಥ ರೀತಿಯಲ್ಲಿ ಉದ್ಧಾರವಾಗಿರುವಂಥ ನೋಡ್ತೇವೆ. ಹಾಗಂದ ತಕ್ಷಣ ಅಂದರೆ ನಾವು ಲೌಕಿಕವಾಗಿ ಅವರನ್ನು ಜ್ಞಾನಿಗಳಂತ ಹೇಳ್ತೇವೆ. ಆದರೆ ದೇವರ ಅನೇಕರಿಗೆ ಹೇಳ್ತಾರೆ ಅವರು ನಿರೀಕ್ಷಿಸದ ರೀತಿಯಲ್ಲಿ ಅವರಿಗೆ ಜ್ಞಾನವನ್ನು ಅವರಿಗೆ ಒಂದು ರೀತಿ ಐಶ್ವರ್ಯ ಸಂಪತ್ತು ಕೊಟ್ಟಿದ್ದಾರೆ. ಹೇಗೋ ಅಂದರೆ ಹಿನ್ನೆಲೆಯಲ್ಲಿ ರಾಜಕೀಯ ವ್ಯಕ್ತಿಗಳಿರ್ತಾರೆ. ಅಂದರೆ ನೋಡ್ತೇವೆ ಮೈಸೂರು ರೋಡಲ್ಲಿ ಏರ್ಪೋರ್ಟ್ ಆಗ್ಬೇಕಂತ ಹೇಳಿ ಆ ಕಡೆ ಕೆಲವರು ಹೋರಾಡ್ತಿದ್ರು. ಕೊನೆಗೆ ಇದಕ್ಕಿದ್ದಂಗೆ ಈ ಕಡೆ ಏನಂತದೆ ದೇವನಹಳ್ಳಿ ಕಡೆಗೆ ಏರ್ಪೋರ್ಟ್ ಮಾಡಿದ್ರು. ಆದರೆ ಅವಾಗ ಜ್ಞಾನ ಇರೋಂಥವ್ರು ಅಂದರೆ ಏರ್ಪೋರ್ಟ್ ಬರುತ್ತೆ ಅಂದ ತಕ್ಷಣವೇ ರೋಡಲ್ಲಿರುವಂಥ ಅನೇಕರು ಜಾಗ ಖರೀದಿ ಮಾಡೋರು. ನಾವು ಹೇಳ್ತೇವೆ ಜ್ಞಾನಿಗಳು. ವಿಶ್ವಾಸಿಗಳು ಒಂದು ರೀತಿ ಇದೇ ರೀತಿ ಫಾಲೋ ಮಾಡಿದ್ರೆ ನಮಗೂ ಅವರಿಗೂ ವ್ಯತ್ಯಾಸ ಅಲ್ಲ. ಮತ್ತು ಅದೇ ಸಮಯಕ್ಕೆ ನೋಡ್ತೇವೆ ಆ ಒಂದು ವಿಷಯ ಅನೇಕರಿಗೆ ಆಶ್ಚರ್ಯಕರವಾದಂಥ ರೀತಿಯಲ್ಲಿ ಬಂತು. ಅವತ್ತು ಅನೇಕರು ಹೇಳ್ತಾರಲ್ಲ ಆ ಕಡೆ ರೋಡಲ್ಲಿ ಹೋಗೋರಿಗೆ ಅವತ್ತು ಚಡ್ಡಿ ಹಾಕೊಂಡು ಓಡಾಡ್ತಿದ್ರು, ಇವತ್ತು ಕಾರಲ್ಲಿ ಓಡಾಡ್ತಾರೆ ಅಂತ ಹೇಳಿ. ಇದಕ್ಕಿದ್ದಂಗೆ ಅವರಿಗೆ ಅವರ ಜಾಗಕ್ಕೆ ಬೆಲೆ ಬಂತು. ಅವ್ರಿಗೆ ಏನಂತಾರೆ ಎಂದು ನಿರೀಕ್ಷಿಸಿಲ್ಲ ಆ ರೀತಿಯಾಗಿ ನಡ್ಕೋದು. ಅಂದರೆ ಇವೆಲ್ಲ ಸಂಗತಿ ನೋಡುವಾಗ ಜ್ಞಾನಿಗಳು ಏನಂತಾರೆ ಅವರು ಬುದ್ಧಿವಂತರು ಅಂತೇಳಿ ಅವಾಗಲೇ ಮಾಡಿದ್ರೆ ಏನಂತಾರೆ ಎಷ್ಟು ಚೆನ್ನಾಗಿದ್ದೀವಿ ನೋಡೋ ಇವತ್ತು ಎಷ್ಟು ಚೆನ್ನಾಗಿದ್ದಾರೆ ಈ ರೀತಿಯಾಗಿ ನಾವು ಬಯಸ್ತೇವೆ. ಆದರೆ ಅದು ಜ್ಞಾನ ಅಲ್ಲ. ದೇವರು ಹಾಗೆ ಮಾಡುವಂಥ ಅಷ್ಟೇ ಅಲ್ಲ, ಮತ್ತೆ ಅನೇಕ ಸಾರಿ ನೋಡ್ತೇವೆ. ಅಂದರೆ ಮಕ್ಕಳು ಇವಾಗ ಎಕ್ಸಾಮ್ಗಳಾಯಿತು. ನಮ್ಮ ಸ್ನೇಹಿತರೇ ಒಬ್ರು ಇದ್ದಾರೆ, ಅವ್ರ ಮಕ್ಕಳಿಗೆ ಮುಂದೆ ಯಾವ ಕಾಲೇಜ್ಗೆ ಹಾಕ್ಬೇಕಂತೇಳಿ ಯೋಚನೆ ಮಾಡ್ತಿದ್ರು. ಅದರಲ್ಲಿ ಅವರು ಮೊದಲನೇದಾಗಿ ಮಾತು ಹೇಳಿದಂದರೆ ನನ್ನ ಮಕ್ಕಳಿಗೆ ಆ ಕಾಲೇಜಲ್ಲಿ ಸೇರಿಸ್ತೇನೆ, ಅಲ್ಲಿ ಸ್ವಲ್ಪ ಕಾಪಿ ಮಾಡೋಕ್ಕೆ ಚಾನ್ಸ್ ಇರುತ್ತದೆ ಅಂತ. ಪರೀಕ್ಷೆಯಲ್ಲಿ ಕಾಪಿ ಮಾಡೋಕ್ಕೆ ಚಾನ್ಸ್ ಇರುತ್ತೆ, ಅವರಿಗೆ ಆ ಕಾಲೇಜಿನಲ್ಲಿ ಹಾಕ್ತೇನೆ. ಅಂದರೆ ಮಕ್ಕಳು ಹೀಗೆ ಪರೀಕ್ಷೆಯಲ್ಲಿ ಈ ರೀತಿಯಾಗಿ ಪರೀಕ್ಷೆ ಪಾಸ್ ಆದರೆ ನಾವು ಜ್ಞಾನಿಗಳು. ಲೌಕಿಕ ರೀತಿಯಲ್ಲಿ ಅವರು ಜ್ಞಾನಿಗಳೇ. ಯಾಕಂದರೆ ಏನೋ ಒಂದು ಮಾಡಿ ಪರೀಕ್ಷೆಯಲ್ಲಿ ಪಾಸ್ ಆದರು. ಕೊನೆಗೆ ಹೇಳೋಂಥದ್ದು ಏನು ಮಾರ್ಕ್ಸ್ ಕಾರ್ಡಲ್ಲಿ ನೋಡು ಇಷ್ಟು ಪರ್ಸೆಂಟೇಜ್ ಬಂದರೆ ಯಾವ ರೀತಿ ಸಂಪಾದಿಸಿದ್ರೆ ಯಾವ ರೀತಿ ಬಂದರೆ ಏನು ಪರವಾಗಿಲ್ಲ, ನನಗೆ ಎಷ್ಟು ಬಂದಿದೆ ಅಂದರೆ ಇದು ಅನೇಕ ಸಾರಿ ಜ್ಞಾನಿಗಳ ಲಕ್ಷಣ ಅಂತಾರೆ. ದೇವರು ಹೇಳುವಂಥ ಜ್ಞಾನ ಅದಲ್ಲ. ಅದಕ್ಕೋಸ್ಕರವೇ ಆ ಜ್ಞಾನಕ್ಕೋಸ್ಕರವೇ ದೇವರು ಪ್ರಾರ್ಥನೆ ಮಾಡಲು ಕೂಡ ಇಲ್ಲ. ಯಾಕೊಂದು ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಅನೇಕರು, ಅಂದರೆ ನಾವು ಕೆಲವು ದಿವಸಗಳಿಂದ ಚರ್ಚೆಯಲ್ಲಿ ಕೂಡ ನಾವು ನೋಡಿದ್ದೇವೆ, ಪರೀಕ್ಷೆ ಬಂದ ತಕ್ಷಣ ವಾಕ್ಯ ಹೇಳಿ ಕೆಲವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ. ಯಾಕೋಬ 1:5. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವಾತನಾಗಿದ್ದಾನೆ ಅಂತೇಳಿ ಈ ವಾಕ್ಯ ಕೋಟ್ ಮಾಡ್ತಾ ಇರ್ತಾರೆ ಪರೀಕ್ಷೆ ಬರೆಯುವಂಥ ಮಕ್ಕಳಿಗೆ. ಮತ್ತು ಇದನ್ನು ಹೇಳಿ ನೋಡ್ರಿ, ನಿಮ್ಗೆ ಯಾರು ಜ್ಞಾನ ಕಡಿಮೆ ಆಗಿದೆ ಪ್ರಾರ್ಥನೆ ಮಾಡಿರಿ, ದೇವರು ನಿಮಗೆ ಪರೀಕ್ಷೆ ಬರೆಯಲು ಜ್ಞಾನ ಕೊಡ್ತಾನೆ ಅಂತೇಳಿ. ದೇವರು ಇಲ್ಲಿ ಪರೀಕ್ಷೆ ಬರೆಯೋ ಬಗ್ಗೆ ಜ್ಞಾನ ಹೇಳ್ತಾನೆ ಇಲ್ಲ. ಪರೀಕ್ಷೆಯ ಬಗ್ಗೆ ದೇವರು ಈ ವಾಕ್ಯವನ್ನು ಹೇಳಲೇ ಇಲ್ಲ. ದೇವರಾದರೂ ನೋಡ್ತೇವೆ ಪರೀಕ್ಷೆ 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 ಅಂತೇಳಿ ನೋಡುವಾಗ ನೋಡ್ತೇವೆ ಪರೀಕ್ಷೆ ದೇವರೆಲ್ಲರಿಗೂ ಇಟ್ಟಿದ್ದಾನೆ. ಆದಾಮ ಅವಳಿಗೂ ಸಹ ದೇವರು ಮೊದಲನೇ ಪರೀಕ್ಷೆ ಇಟ್ಟಾದರೆ ಆದಾಮ ಅವಳು ಸೋತು ಹೋದರು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಆತನು ತನ್ನ ಸೇವೆಗೆ ತನ್ನನ್ನು ಏನಂತಾರೆ ಸಮರ್ಪಿಸಿ ಅಥವಾ ಅದಕ್ಕಿಂತ ಮುಂಚೆ ಬ್ಯಾಪ್ಟಿಸ್ಮಿಗೆ ಒಳಗಾಗಿ ಆತನು ಹೊರಗೆ ಬಂದ ತಕ್ಷಣ ದೇವರು ಆತನಿಗೆ ಮುದ್ರೆಯನ್ನು ಹಾಕಿದ ಅಥವಾ ಆಕಾಶವಾಣಿ ಮಾಡಿ ಆತನನ್ನು ಏನಂತಾರೆ ದೃಢಪಡಿಸಿದ್ರು. ಆದರೆ ಅದನ್ನು ನಾವು ನೋಡಿದ್ದೇವೆ. ಮತ್ತೆ 3ನೇ ಅಧ್ಯಾಯದಲ್ಲಿ ಕಾರ್ಯ ನಡೀತು. 4ನೇ ಅಧ್ಯಾಯಕ್ಕೆ ಬರುವಾಗ ಆತ್ಮನು ಆತನನ್ನು
ಅಡವಿಗೆ ಕಳಿಸಿದನು. ಸೈತಾನಿಂದ ಪರಿಶೋಧಿಸುವುದಕ್ಕಾಗಿ ಆತನು ಅಡವಿಗೆ ಕಳಿಸಿದನು. ಕರ್ತನನ್ನು ಕೂಡ ಪರೀಕ್ಷೆಗೊಳಪಡಿಸಿದನು. ಪರೀಕ್ಷೆಗೊಳಪಡಿಸುವಾಗ ಅಲ್ಲಿ ನಾವು ನೋಡ್ತೇವೆ, ಈ ಲೋಕದಲ್ಲಿ ನಾವು ಮಾಡುವಂಥ ಅನೇಕ ರೀತಿಯ ಶಾರ್ಟ್ ಕಟ್ಗಳು ಅಥವಾ ಏನಂತಾರೆ ಪರೀಕ್ಷೆಯಲ್ಲಿ ಚಿಟ್ ಅಥವಾ ಕಾಪಿ ಮಾಡುವಂಥದ್ದು, ಇವೆಲ್ಲ ಮಾಡುವಂಥ ಒಂದು ರೀತಿಯ ಕ್ರಮವನ್ನೇ ಅಲ್ಲಿ ನೋಡ್ತೇವೆ. ಫೈನಲ್ ಆಗಿ ಕೊನೆಯದಾಗಿ ಸೈತಾನನು ಒಂದು ಹೇಳ್ತಾನೆ, ಅತಿ ಎತ್ತರವಾದ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ, ನೋಡು ಈ ಲೋಕದ ರಾಜ್ಯಗಳೆಲ್ಲವನ್ನು ನೀನು ನೋಡು, ಅವೆಲ್ಲ ನನ್ನ ವಶದಲ್ಲಿವೆ, ನೀನು ನನಗೆ ಒಂದು ವೇಳೆ ಅಡ್ಡ ಬಿದ್ದರೆ ಅವೆಲ್ಲವುಗಳನ್ನು ನಾನು ಹೀಗೆ ಕೊಡ್ತೇನೆ ಅಂತ ಹೇಳ. ಆದರೆ ಕರ್ತನಾಂತ ಯೇಸು ಕ್ರಿಸ್ತನಿಗಾದರೂ ಅವೆಲ್ಲವುಗಳನ್ನು ಪಡೆದುಕೊಳ್ಳುವಂಥ ಇನ್ನೊಂದು ದಾರಿ ದೇವರು ನೇಮಿಸಿದ್ದನು. ಅದನ್ನು ಮಾಡೋದಕ್ಕೋಸ್ಕರವೇ ಕರ್ತನಾಂತ ಯೇಸು ಕ್ರಿಸ್ತನು ಅಥವಾ ದೇವರ ಆತ್ಮಸ್ವರೂಪನಾಗಿರುವ ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಆತನು ಏನಂತಾರೆ ಶರೀರಧಾರಿಯಾಗಿ ಬಂದಿರುವಂಥದ್ದಾಗಿತ್ತು. ಏನಂದರೆ ಶಿಲುಬೆಯ ಯಜ್ಞ, ಶಿಲುಬೆಯ ಮರಣ, ಸಮಾಧಿ, ಪುನರುತ್ಥಾನದ ಮೂಲಕವಾಗಿ ಇಡೀ ಲೋಕವನ್ನು ಇಡೀ ಲೋಕದಲ್ಲಿರುವಂಥ ರಾಜ್ಯಗಳನ್ನು ತನ್ನದಾಗಿ ಮಾಡಿಕೊಳ್ಳೋದಕ್ಕೋಸ್ಕರ. ಅದನ್ನೇ ನಾವು ಪ್ರಕಟಣೆ 11ನೇ ಅಧ್ಯಾಯ 2ನೇ ವರ್ಷ 5ನೇ ವರ್ಷ ನೋಡ್ತೇವೆ. ಪ್ರಕಟಣೆ 11ನೇ ಅಧ್ಯಾಯ 15ನೇ ವಚನ. ಪ್ರಕಟಣೆ 11:15. 7ನೇ ದೂತನು ತುತ್ತೂರಿನುವುದೇನು, ಆಗ ಸ್ವರ್ಗದಲ್ಲಿ ಮಹಾಶಬ್ದಗಳುಂಟಾಗಿ, ಈ ಲೋಕದ ರಾಜ್ಯಗಳು ನಮ್ಮ ಕರ್ತನ ಮತ್ತು ಆತನ ಕ್ರಿಸ್ತನ ಅಭಿಷಿಕ್ತನ ರಾಜ್ಯಗಳಾದವು, ಆತನು ಎಂದೆಂದಿಗೂ ಆಳುವನು ಎಂದು ಹೇಳಿದವು. ತರುವಾಯ ದೇವರ ಸಮಕ್ಷಮದಲ್ಲಿ ತಮ್ಮ ತಮ್ಮ ಆಸನಗಳ ಮೇಲೆ ಕುಳಿತಿರುವ 24 ಮಂದಿ ಹಿರಿಯರು ಬೋರ್ಲು ಬಿದ್ದು, ಓ ಕರ್ತನೇ, ಸರ್ವಶಕ್ತನಾದ ದೇವರೇ, ಇರುವಾತನು, ಇದ್ದಾತನು, ಬರುವಾತನು ಆಗಿರುವ ನೀನು ನಿನ್ನ ಮಹಾ ಅಧಿಕಾರವನ್ನು ವಹಿಸಿಕೊಂಡು ಆಳಿದ್ದರಿಂದ ನಾವು ನಿನಗೆ ಕೃತಜ್ಞತಾಸ್ತುತಿಗಳನ್ನು ಸಲ್ಲಿಸ್ತೇವೆ ಎಂದು ಹೇಳುತ್ತಾ ದೇವರನ್ನು ಆರಾಧಿಸಿದರು ಅಂತ ಹೇಳಿ. ಅಂದರೆ ಮುಂದೆ ಇನ್ನು ಇವತ್ತಿಗೂ ಕೂಡ ಈ ರಾಜ್ಯಗಳು ಸೈತಾನನ ವಶದಲ್ಲಿವೆ. ಅದಕ್ಕೆ ನೋಡ್ತೇವೆ ಮತ್ತಾಯನ ಸುವಾರ್ತೆಯಲ್ಲಿ ಶಿಷ್ಯರಿಗೆ ಕರ್ತನ ಪ್ರಾರ್ಥನೆ ಕಲಿಸಿದ. ಇನ್ನು ಅನೇಕರು ಅದು ಗೊತ್ತಿಲ್ಲದೆ ಪ್ರಾರ್ಥನೆ ರಿಪೀಟ್ ಮಾಡ್ತಿರ್ತಾರೆ. ನಾವು ಕಳೆದ ವಾರಕ್ಕೂ ನೋಡಿದ್ದೇವೆ, ನಿನ್ನ ರಾಜ್ಯವು ಬರಲಿ ಅಂತ ಹೇಳಿ. ಮುಂದೆ ಬರಲಿಕ್ಕೆ ಉಂಟು. ಆದರೆ ಇವತ್ತು ಕೆಲವರು ನೋಡ್ತೇವೆ, ನಾವು ವಿ ಹ್ಯಾವ್ ಟು ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್, ನಾವು ಬಿಲ್ಡಿಂಗ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಎಲ್ಲಿ ಲೋಕದ ರಾಜ್ಯನೆಲ್ಲ ಎಲ್ಲಿ ಏನು ಕಿಂಗ್ಡಮ್ ಬಿಲ್ಡ್ ಮಾಡ್ತಾರೆ? ಅನೇಕರಿಗೆ ಒಂದು ಏನಂತಾರೆ, ಆ ಒಂದು ಚರ್ಚ್ ಮತ್ತು ದೇವರ ರಾಜ್ಯದ ವ್ಯತ್ಯಾಸ, ಭಿನ್ನತೆ ಅನೇಕರಿಗೆ ಗೊತ್ತಿಲ್ಲ. ಏನು ಅಂದರೆ ನಾವು ದೇವರ ರಾಜ್ಯ ಕಟ್ತಿದ್ದೇವೆ, ಇಂಥದ್ದೆಲ್ಲ ಮಾಡೋದ್ರಿಂದ ದೇವರ ರಾಜ್ಯ ಕಟ್ತೇವೆ, ಇಂಥದ್ದು ಮಾಡೋದ್ರಿಂದ ದೇವರ ರಾಜ್ಯ ಕಟ್ಟೋದಕ್ಕೆ ಸಹಾಯ ಮಾಡ್ತಿದ್ದೇವೆ, ದೇವರ ರಾಜ್ಯ ನೆರವೇರಿಸೋದಕ್ಕೆ ನಾವು ಅನುಕೂಲಗಳನ್ನು ಮಾಡ್ತಿದ್ದೇವೆ. ಅಂದರೆ ಅವರು ಮಾಡುವಂಥ ಅನೇಕ ಸಮಾಜ ಸೇವೆಗಳು ಅಥವಾ ಬೇರೆ ಬೇರೆ ರೀತಿಯ ಕ್ರಿಯೆಗಳು ಮಾಡುವಾಗ ಅವರು ದೇವರ ರಾಜ್ಯ ಬರೋದಕ್ಕೆ ನಾವು ಸಿದ್ಧಪಡಿಸ್ತಿದ್ದೇವೆ ಅಂತ ಹೇಳ್ತಾರೆ. ಒಂದು ರೀತಿ ತಮ್ಮಷ್ಟಕ್ಕೆ ತಾವೇ ಅವರು ಬ್ಯಾಪ್ಟಿಸಮದ ಯೋಹಾನನ ರೀತಿಯಲ್ಲಿ ತಿಳ್ಕೊಂಡಿದ್ದಾರೆ. ಆತನ ಬ್ಯಾಪ್ಟಿಸಮದ ಯೋಹಾನನ ಏನು ಹೇಳ್ತಾನೆ, ನಾನು ಕರ್ತನ ದಾರಿಯನ್ನು ಸಿದ್ಧ ಮಾಡೋದಕ್ಕೋಸ್ಕರ ನಾನು ಬಂದಿದ್ದೇನೆ. ಇವತ್ತು ನಾವು ರಾಜ್ಯ ಸಿದ್ಧಪಡಿಸೋಕೆ ನಾವು ರಾಜ್ಯ ಮಾಡಲ್ಲ, ನಾವು ಮಾಡಕ್ಕೆ ಸಾಧ್ಯನೇ ಇಲ್ಲ. ರಾಜನು ಪ್ರಕಟಣೆ 11ನೇ ಇಲ್ಲಿವರೆಗೂ ಸೈತಾನನ ವಶದಲ್ಲೇ ಇದೆ ಲೋಕ. ಒಂದು ದಿವಸ ಬರುತ್ತೆ, ಅವತ್ತು ಅಲ್ಲಿ ಹೇಳ್ತಾನೆ, ಇವತ್ತು ರಾಜ್ಯಗಳು ನನ್ನವುಗಳಾದವು. ಯೇಸು ಕ್ರಿಸ್ತನ ಅವುಗಳನ್ನು ಆ ರೀತಿಯಾಗಿ ಪಡ್ಕೊಂಡ. ಅಂದರೆ ಸೈತಾನ ಆ ರೀತಿಯಾಗಿ ಬೇಡ, ನನಗೆ ಅಡ್ಡ ಬೀಳು, ನಾನು ನಿನ್ಗೆ ಕೊಡ್ತೇನೆ ಅಂತ ಹೇಳ್ದ. ಯೇಸು ಕ್ರಿಸ್ತನ ಅವನ ಜೊತೆ ವಾಗ್ವಾದ ಮಾಡಲಿಲ್ಲ. ನಿನ್ನ ಹತ್ರ ಏನು ರಾಜ್ಯ ಇದೆ, ನಾನು ಏನಂತಾರೆ ಸುಳ್ಳು ಹೇಳ್ತಿ, ಸರಿ ಹೇಳ್ತಿ, ಇಲ್ಲ. ಅದು ಸತ್ಯವಾಗಿರೋದ ಕರ್ತನು ಅದ್ರ ಬಗ್ಗೆ ಹೇಳಿರೋದ್ರ ಬದಲಾಗಿ ಆತನು ಬೇರೆ ಮಾತನ್ನು, ಬೇರೆ ವಾಕ್ಯವನ್ನು ಆತನು ಹೇಳಿದನು. ಅಂದರೆ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಪರೀಕ್ಷೆಗೆ ಒಳಗಾಗಿ ಪಾಸಾಗಿ ಉತ್ತೀರ್ಣನಾಗಿ ಸರ್ಟಿಫಿಕೇಟ್ ಪಡ್ಕೊಂಡು ಬಂದವನಾಗಿ ಆತನ ಸೇವೆಗೆ ಹೋದ. ಇದು ದೇವರ ವಾಕ್ಯದ ಒಂದು ಸಿಸ್ಟಮ್. ಅದು ಬೇಡ ಅನ್ನೋಂಥವ್ರಿಗೆ ಅನೇಕ ಮಾರ್ಗಗಳು, ಹೀಗೆ ಮಾಡಿದ್ರೆ ಹಾಗೆ ಮಾಡಿದ್ರೆ ನೋಡಿದೆ ಅತಿ ಬುದ್ಧಿವಂತರು, ಅವರು ಅವ್ರು ಭಾಳ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ. ಅಂದರೆ ನಾವು ಲೌಕಿಕವಾಗಿ ಕ್ರಿಸ್ತ ವಿಶ್ವಾಸಿಗಳಂತ ಹೇಳ್ತೇವೆ, ಆದರೆ ಲೌಕಿಕವಾಗಿಯೇ ಜಡ್ಜ್ ಮಾಡ್ತಾ ಇರ್ತೇವೆ, ಲೌಕಿಕವಾಗಿಯೇ ನಾವು
ಹೊಗಳುತ್ತಾ ಇರ್ತೇವೆ, ಲೌಕಿಕವಾಗಿ ಅವರನ್ನು ಕೊಂಡಾಡ್ತಾ ಇರ್ತೇವೆ. ಅನೇಕರ ಸೇವೆಗಳು, ಅನೇಕರ ವಿಷಯಗಳು ನೋಡುವಾಗ ಲೌಕಿಕವಾಗಿ ಅನೇಕ ಕಾರ್ಯಗಳು, ಸೇವೆಗಳನ್ನು ಮಾಡಬೇಕಾದ್ರೆ ಅವರ ಸೇವೆ ಒಂದು ರೀತಿ ಭಾಳ ಚೆನ್ನಾಗಿ ಆಗಬೇಕಾದ್ರೆ, ಮೊನ್ನೆ ಕೆಲವು ದಿವಸಗಳಿಂದ ಇಂಡಿಯಾ ಇಂಪ್ರೆಸಿವ್ ಸಂಸ್ಥೆಯವರು ಒಂದು ಚರ್ಚ್ ಪ್ರಾರಂಭ ಮಾಡಿರೋದು, ಅವ್ರು ಬಿಟ್ಬಿಟ್ರು. ಆಮೇಲೆ ಯಾರೋ ತಗೊಂಡ್ರು. ಅದಕ್ಕೆ ಇಲ್ಲಿರೋಂಥ ಕೆಲವರು ಹೋಗ್ತಿದ್ರು. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲಲ್ಲ ಆತನು ಭಾಳ ಒಳ್ಳೆ ಸೇವೆಯನ್ನು ಮಾಡ್ತಾಯಿದ್ದಾನೆ, RSS ಮುಖಂಡರಿಗೆ, ಬೇರೆ ಬೇರೆ ಯಾರಿಗೆ ಎಲ್ಲರಿಗೂ ಅವನು ಹಿಡ್ಕೊಂಡು ಇಟ್ಕೊಂಡಿದ್ದಾನೆ, ಎಲ್ಲರ ಒಳ್ಳೆಯ ಸಂಬಂಧದಲ್ಲಿದ್ದಾನೆ ಅಂತೇಳಿ. ಅಂದರೆ ನಾವು ಲೋಕದಲ್ಲಿ ಈ ರೀತಿಯ ಮಾಡೋದು ಭಾಳ ಬುದ್ಧಿವಂತರು ಅಂತ ಹೇಳಿದ್ದೇವೆ. ದೇವ್ರ ಮುಂದೆ ಅದಿಲ್ಲ. ದೇವರು ಆ ರೀತಿಯಾದಂಥ ಜ್ಞಾನದ ಬಗ್ಗೆ, ಅಂದರೆ ಇಲ್ಲಿ ನಾವು ನೋಡುವಾಗ, ಯಾಕೆ ನಾವು FS 5ರಲ್ಲಿ 5ನೇ ಅಧ್ಯಾಯ ನೋಡ್ತಿದ್ದಾರೆ, ಜ್ಞಾನವಂತರಾಗಿರ್ರಿ, ಜ್ಞಾನಹೀನರಾಗಿರಬೇಡ್ರಿ ಅಂದ್ರಾಗೆ ನಮ್ಗೆ ತಕ್ಷಣ ನಮ್ಗೆ ಬರೋಂಥ ಜ್ಞಾನ, ನಮಗೆ ಜ್ಞಾನ ಇಲ್ವಲ್ಲ, ಅವ್ರು ಹೀಗೆ ಮಾಡೋದ್ರಿಂದ ಅವ್ರು ಭಾಳ ಒಳ್ಳೆ ಏನಂತಾರೆ ಸೇವೆ ಮಾಡ್ತಿದ್ದಾರೆ ಅಂತೇಳಿ ಇಲ್ಲ. ನಮಗೆ ಏನಂತಾರೆ ಪೌಲನು ಇಷ್ಟೊಂದು ಪತ್ರಿಕೆಗಳನ್ನು ಬರೆದಿರುವಂಥದ್ದು, ಸೇವೆ ಮಾಡಿರುವಂಥದ್ದು, ಇವರೆಲ್ಲರೂ ಏನಂತಾರೆ ಮತ್ತು ಅಪೋಸ್ತಲರ ಮರಣವನ್ನೇ ನಾವು ನೋಡಿದ್ರೆ ಎಲ್ಲರೂ ಬಹಳ ಕಠಿಣವಾದ ಕ್ರೂರವಾದಂಥ ಮರಣಕ್ಕೆ ಅವರು ಒಳಗಾದರು. ಅವರೆಂದು ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ, ಅವರೆಂದು ಸಂಧಾನ ಮಾಡ್ಕೊಳ್ಳಿಲ್ಲ, ಅವರೆಂದಿಗೂ ಲೋಕದವರೊಂದಿಗೆ ಮಿತ್ರತ್ವವನ್ನು ಬಯಸಲಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಅದನ್ನೇ ಆದ, ಲೋಕವು ನನ್ನನ್ನೇ ದ್ವೇಷಿಸಿದೆ, ನೀವು ನನ್ನನ್ನು ಹಿಂಬಾಲಿಸಿದ್ರೆ ಅದು ನಿಮ್ಮನ್ನು ಕೂಡ ಹಿಂಬಾಲಿಸುತ್ತೆ. ಅದಕ್ಕೆ ನಮಗೆ ಬ್ಯಾಕಿಂಗ್ ಸ್ವಲ್ಪ ಪೊಲಿಟಿಕಲ್ ಲೀಡರ್ಸು ಇವರು ಇಟ್ಕೊಂಡು ನಾವು ಸೇವೆ ಮಾಡ್ತೇವೆ ಅಂದರೆ, ನಾವು ಲೌಕಿಕವಾಗಿ ಅವ್ರ ಜೊತೆ ಸಂಧಾನ ಮಾಡಿಕೊಂಡು ದೇವರ ಸೇವೆ ಮಾಡ್ತಾಯಿಲ್ಲ, ಸೈತಾನನ ಒಂದು ಸಾಧನಗಳಾಗಿ ಉಪಯೋಗಿಸಲ್ಪಡ್ತೇವೆ. ಅಂದರೆ ಅನೇಕ ಸಾರಿ ಸುಳ್ಳನ್ನು ಹೇಳಿ, ಸುಳ್ಳಾದಂಥ ಸುವಾರ್ತೆ ಹೇಳಿ ಅವರಿಗೆ ಅಲ್ಲಿಗೆ ಸಮಾಧಾನ ಮಾಡಿಬಿಡ್ತೇವೆ. ಆಯ್ತು, ಇವತ್ತಿನ ನೀವು ದೇವರ ಮಕ್ಕಳು ನಂಬಿದ್ದೀರಾ ಅಂತ ಹೇಳಿ, ಆದರೆ ಸತ್ಯವನ್ನೇ ತಿಳಿದಿಲ್ಲ. ಆದರೆ ಲೌಕಿಕವಾಗಿ ಅವರು ಜ್ಞಾನವಂತರು. ಅದಕ್ಕೆ ಮಕ್ಕಳು ನೋಡುವಾಗ ಈ ವಾಕ್ಯ ಯಾಕೋಬನ ಪತ್ರಿಕೆಯಲ್ಲಿರುವಂಥ ವಾಕ್ಯ ಪರೀಕ್ಷೆಗೋಸ್ಕರ ಯಾಕೆ ಹೇಳಿದಂದರೆ, ಪರೀಕ್ಷೆಯಲ್ಲಿ ಜ್ಞಾನ ಕಡಿಮೆ ಆಗಿದ್ರೆ ಪ್ರಾರ್ಥನೆ ಮಾಡಂತ, ಪರೀಕ್ಷೆಗೆ ಹೋಗುವಂಥ ಮಕ್ಕಳಿಗೆ ನಿಮಗೆ ಜ್ಞಾನ ಕಡಿಮೆ ಪ್ರಾರ್ಥನೆ ಮಾಡಿ ಅಂತ ಹೇಳೋದಲ್ಲ. ನೀವು ಅಭ್ಯಾಸ ಮಾಡ್ರಿ, ಇಡೀ ವರ್ಷ ಓದ್ರಿ, ಚೆನ್ನಾಗಿ ಸ್ಟಡಿ ಮಾಡಿ ಪಾಸ್ ಆಗಿದೆ. ಇಲ್ಲ ಅಂದರೆ ಶಾರ್ಟ್ಕಟ್ನಲ್ಲಿ ಕೆಲವಿರುತ್ತೆ. ಎಷ್ಟೋ ಹುಡುಗರು ಕಾಲೇಜ್ಗೆ ಹೋಗಲ್ಲ, ಪರೀಕ್ಷೆಗೆ ಬಂದು ಯಾರನ್ನೋ ಕೂರಿಸಿ ಏನೋ ಮಾಡಿ ಸರ್ಟಿಫಿಕೇಟ್ ತೊಗೊಂಡ್ಬರ್ತಾರೆ. ಅವರಿಗೆ ಒಂದೊಂದು ದಿವಸ ಒಂದು ಬ್ರಿಡ್ಜ್ ಕಟ್ಟಕ್ಕೆ ಕೊಟ್ಟರೆ ಏನು ಮಾಡ್ತಾರೆ, ಕೆಲವು ದಿವಸಕ್ಕೆ ಬ್ರಿಡ್ಜ್ ಹೊಡೆದು ಹೋಗುತ್ತೆ. ಡಾಕ್ಟರ್ ಆದ್ರೆ ಏನು ಮಾಡ್ತಾರೆ, ತಪ್ಪಾದಂಥ ಇಂಜೆಕ್ಷನ್ ಕೊಡೋದು, ಎಲ್ಲೋ ಕುಯ್ಯೋದು. ಅವ್ರಿಗೆ ಮಾಡೋಕ್ಕಾದ್ರೂ ಕೊಡ್ತಾರ, ಸರ್ಜರಿ ಮಾಡೋಕ್ಕಾದ್ರೂ ಕೊಡಲ್ಲಲ್ಲ. ಅಂದರೆ ಅಂಥವ್ರಿಗೆ ಆಗೋದಕ್ಕೆ ಅವ್ರು ಸರ್ಟಿಫಿಕೇಟ್ ತೆಗೆದುಕೊಳ್ಳುವಾಗ ಜ್ಞಾನ ಕಡಿಮೆ ಆಗೋದು ಇದು ಮಾಡು ಅಂತ ದೇವ್ರ ವಾಕ್ಯ ಅದೇ ಹೇಳ್ತಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ವರ್ಷೇಡಿ ಯಾವುದಕ್ಕೋಸ್ಕರ ನೀವು ನೇಮಿಸಲ್ಪಟ್ಟಿದ್ದು ಅಥವಾ ಏನನ್ನು ಆರಿಸ್ಕೊಂಡಿದ್ದು ಅದರಲ್ಲಿ ಅಂತಾರೆ ಪ್ರವೀಣನಾಗ, ಪರೀಕ್ಷೆ ಬರೆದು ಪಾಸಾಗು, ಪ್ರಮಾಣ ಪತ್ರವನ್ನು ಸ್ವೀಕರಿಸು, ನಾನು ಇದನ್ನು ಮಾಡಿದ್ದೇನೆ ಅಂತೇಳಿ. ಅದು ಏನಂತಾರೆ ದೇವರ ವಾಕ್ಯದ ಜ್ಞಾನ. ಆದರೆ ಲೌಕಿಕವಾಗಿ ನೋಡುವಾಗ ಅದು ಹೋಗ್ಲಿಲ್ಲ. ಏನು ಯಾವ ನೋಡಿದ್ರು ಕಾಲೇಜ್ಗೆ ಹೋಗ್ತಿರ್ಲಿಲ್ಲ, ಯಾವ ನೋಡಿದ್ರು ಓದ್ತಾನೆ ಇರಲಿಲ್ಲ. ಅದನ್ನು ಫಸ್ಟ್ ಕ್ಲಾಸ್ ಬಂದಿದ್ದಾನೆ, ಪರ್ಸೆಂಟ್ ಭಾಳ ಚೆನ್ನಾಗಿದೆ, ಜ್ಞಾನ ಇದೆ, ಬುದ್ಧಿವಂತನಿದೆ ಅಂತ ಹೇಳ್ತೇವೆ. ಎಲ್ಲ ವ್ಯರ್ಥವಾಗೋದು. ಮತ್ತು ಅದೇ ಸಮಯಕ್ಕೆ ನಾವು ನೋಡಿದೆ ಅಂದರೆ ಲೋಕದ ಸಿಸ್ಟಮಲ್ಲಿ ನಾವು ನೋಡಿದೆ, ಸೈತಾನ ವಶದಲ್ಲಿರುವಾಗ ನಾವು ಪಟ್ಟಿರುವಂಥ ಎಲ್ಲ ಪ್ರಯಾಸಕ್ಕೂ ಖಂಡಿತವಾಗಲೂ ಉತ್ತಮವಾದಂಥ ನಿರ್ಣಯವನ್ನೇ ನಾವು ಹೊಂದ್ತೇವೆ ಅಂತ ಹೇಳಿ ಎಂದೂ ಇಲ್ಲ. ನಾವು ಎಲ್ಲವನ್ನೂ ಚೆನ್ನಾಗಿ ಮಾಡ್ಕೊಂಡಿರ್ತೇವೆ, ನೀತಿ ನ್ಯಾಯದಿಂದಲೇ ಮಾಡಿರ್ತೇವೆ, ಓದಿರ್ತೇವೆ, ಎಲ್ಲ ಮಾಡಿರ್ತೇವೆ. ಅದನ್ನೇ ಸರಿ ತದ್ವಿರುದ್ಧವಾದಂಥ ರಿಸಲ್ಟ್ ಕೂಡ ಬರ್ಬೋದು. ನಾವು ಎಷ್ಟೇ ಕಷ್ಟಪಟ್ಟು ಎಷ್ಟೇ ಚೆನ್ನಾಗಿ ಓದಿರೋ ತದ್ವಿರುದ್ಧ ಅಂತ ರಿಸಲ್ಟ್ ಕೂಡ ಬರ್ಬೋದು. ಅಂದರೆ ದೇವರು ನಮಗೆ ಅದರಲ್ಲಿ ಫೇಲ್ ಆಗಿರೋದ್ರಿಂದ ನಿನಗೆ ಜ್ಞಾನ ಇಲ್ಲ ಅಂತ ಹೇಳಿ ದೇವರು ಹೇಳಲ್ಲ. ಕರಪ್ಟ್ ಆಗಿರುವಂಥ ಈ ಒಂದು ಸಿಸ್ಟಮಲ್ಲಿ, ಭ್ರಷ್ಟವಾದಂಥ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಅನೇಕ ಸಾರಿ ನಾವು ಮಾಡುವಂಥ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂಥದ್ದು ಗ್ಯಾರಂಟಿ ಇಲ್ಲ. ಆದರೆ ನಾವು ಕರ್ತನಲ್ಲಿ
ನಮಗೆ ನೇಮಿಸಿರುವಂಥದ್ದು ಮಾಡುವಂಥದ್ದು ಸರಿಯಾದಂಥ ಅದು ದಾರಿ ಉದ್ದವಾದಂಥ ಅಥವಾ ದೂರದ ದಾರಿಯಾಗಿದ್ದರೂ ಕೂಡ, ಅದು ಇಕ್ಕಟ್ಟಾಗಿರುವಂಥದ್ದು ಬಿಕ್ಕಟ್ಟಾಗಿರುವಂಥ ದಾರಿ ಇದ್ದರೂ ಕೂಡ ಅಂತ್ಯವು ಚೆನ್ನಾಗಿದೆ ಅಂತ ಹೇಳಿ ನಾವು ಅದೇ ದಾರಿಯಲ್ಲಿ ಹೋಗ್ಬೇಕಾಗಿದೆ. ಅದು ಜ್ಞಾನ. ಆ ಜ್ಞಾನಕ್ಕೆ ನಮ್ಗೆ ಹೇಗೂ ಅಂತಾರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅದನ್ನು ದುಡ್ಡು ಕೊಟ್ಟು ಕೊಂಡ್ಕೋಟೆ ಅಂತ ಹೇಳ್ತಾರೆ. 8ನೇ ಅಧ್ಯಾಯ ಜ್ಞಾನೋಕ್ತಿಗಳು ನೋಡ್ತೇವೆ. ಜ್ಞಾನೋಕ್ತಿ 8ನೇ ಅಧ್ಯಾಯ 11ನೇ ವಚನ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 11ನೇ ವಚನ. ಯಾಕಂದ್ರೆ ಮಾಣಿಕ್ಯಗಳಿಗಿಂತ ಜ್ಞಾನ ಉತ್ತಮ, ಅಪೇಕ್ಷಿಸಲ್ಪಡತಕ್ಕ ಎಲ್ಲ ವಸ್ತುಗಳಕ್ಕೆ ಹೋಲಿಸುವುದಕ್ಕಾಗದು. ಜ್ಞಾನವೆಂಬ ನಾನು ವಿವೇಕದೊಂದಿಗೆ ವಾಸವಾಗಿದ್ದೇನೆ ಮತ್ತು ಒಳ್ಳೆಯ ತಿಳುವಳಿಕೆಯನ್ನು ನಾನು ಕಂಡುಕೊಳ್ಳುತ್ತೇನೆ ಅಂತ ಇಲ್ಲಿ ನೋಡ್ತೇವೆ. 10ನೇ ವಚನ ಕೂಡ ನೋಡ್ತೇವೆ. ಬೆಳ್ಳಿಯನ್ನಲ್ಲ, ನನ್ನ ಶಿಕ್ಷಣವನ್ನು ಆಯಲ್ಪಟ್ಟ ಬಂಗಾರಕ್ಕಿಂತ ತಿಳುವಳಿಕೆಯನ್ನು ಕೊಡಬೇಕು. ಯಾಕಂದರೆ ಮಾಣಿಕ್ಯಗಳಿಗಿಂತ ಜ್ಞಾನವು ಉತ್ತಮ. ಅಂದ್ರೆ ನೋಡ್ತೇವೆ ಲೌಕಿಕ ಜ್ಞಾನ ಇಲ್ಲಿ ಹೇಳುವಂತೆ ಬೆಳ್ಳಿ, ಬಂಗಾರ, ಮಾಣಿಕ್ಯಗಳನ್ನು ಪಡ್ಕೊಳ್ಳುತ್ತೆ. ದೇವರ ಜ್ಞಾನ ನೋಡುವಾಗ ಅವುಗಳಿಗಿಂತ ಉತ್ತಮವಾಗಿರುವಂಥದ್ದನ್ನು ಆರಿಸ್ಕೊಳ್ಳುವಂಥದ್ದು ದೇವರ ಜ್ಞಾನ ಆಗಿದೆ. ಲೋಕದಲ್ಲಿ ಇದೇ ನಮಗೆ ಒಂದು ಗೋಲ್ ಅಂತ ಹೇಳ್ತೇವೆ, ಇದನ್ನು ಹೊಂದಿದ್ರೆ ಸಾಕು ನಮಗೆ ಈ ಲೋಕದಲ್ಲಿ. ಏನು ಹೇಳ್ತಾನೆ, ಬೆಳ್ಳಿ, ಬಂಗಾರ ಮತ್ತು ಮಾಣಿಕ್ಯಗಳು. ಆದರೆ ದೇವರ ವಾಕ್ಯ ಹೇಳ್ತಾರೆ, ಯಾಕಂದ್ರೆ ಮಾಣಿಕ್ಯಗಳಿಗಿಂತ ಜ್ಞಾನವು ಉತ್ತಮ. ದೇವರ ಜ್ಞಾನ ಅದಕ್ಕಿಂತ ಉತ್ತಮ. ಆ ಜ್ಞಾನ ಎಲ್ಲಿಂದ ಬರುತ್ತೆ? ಅದೇ ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 11ನೇ ವಚನ ನೋಡ್ತೇವೆ. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 11ನೇ ವಚನ. ಯಾಕಂದ್ರೆ ನನ್ನ ಕ್ಷಮಿಸಿದ್ರೆ 9ನೇ ವಚನ ನೋಡೋಣ. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 9ನೇ ವಚನ. ಜ್ಞಾನಿಗೆ ಶಿಕ್ಷಣ ಮಾಡಿದರೆ ಅವನು ಇನ್ನೂ ಹೆಚ್ಚಾಗಿ ಜ್ಞಾನವಂತನಾಗಿರೋನು, ನೀತಿವಂತನಿಗೆ ಬೋಧಿಸಿದ್ರೆ ಅವನು ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋನು. ಕರ್ತನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧರ ತಿಳುವಳಿಕೆಯೇ ವಿವೇಕವು. ಇದು ಜ್ಞಾನ ಬೈಬಲ್ ಹೇಳುತ್ತದೆ. ಸೊ ಮೊದಲನೇದಾಗಿ ಎಫೆಸ 5:5 ನೋಡುವಾಗ ಜ್ಞಾನ ಅಜ್ಞಾನ ಅಂತ ಬಂದ ತಕ್ಷಣ ನಮ್ಮ ಆಲೋಚನೆ ಯಾವಾಗಲೂ ಏನಂತ ಲೋಕದ ಕಡೆಗೆ ಹೋಗುತ್ತೆ. ಹೋದ ತಕ್ಷಣ ನಾವು ಜ್ಞಾನಿಗಳಾಗಿರ್ಬೇಕಂದ್ರೆ ಹೇಗಿರಬೇಕು ಅಂದರೆ ನಾವು ಇಂಥದ್ದನ್ನು ಮಾಡಬೇಕು, ಎಲ್ಲದಕ್ಕಿಂತ ಮುಂದೆ ಹೋಗ್ಬೇಕು, ಎಲ್ಲಕ್ಕಿಂತ ಮುಂದೆ ಇರಬೇಕು. ಏನಂತಾರೆ ಅವಕಾಶಗಳು ಸಿಕ್ಕಾಗ ಏನಂತಾರೆ ಗಬಕ್ಕನೆ ನಾವು ಅವುಗಳನ್ನು ವಶ ಪಡ್ಕೋಬೇಕು, ಹಿಡ್ಕೋಬೇಕು ಎಲ್ಲರಿಗಿಂತ ಮುಂಚೆ. ಇದೇ ರೀತಿ ಯೋಚನೆ ಮಾಡ್ತೇವೆ. ಆದರೆ ದೇವರ ಆಲೋಚನೆಯಲ್ಲಿ ಜ್ಞಾನ ಆ ರೀತಿಯಾಗಿ ಅಲ್ಲ ಅಂತ ನೋಡ್ತೇವೆ. ಅದಕ್ಕೆ ನಮಗೆ ಜ್ಞಾನ ಪ್ರಾರಂಭವಾಗೋದು ದೇವರ ಭಯದಿಂದಲೇ. ಮೊದಲೇದಾಗಿ ನಾವು ಅದನ್ನು ನಾವು ಕಲಿಸ್ಬೇಕಾಗಿದೆ. ದೇವರ ಭಯ, ಪರಿಶುದ್ಧನ ತಿಳುವಳಿಕೆ. ಅದು ಹೆಚ್ಚಿನ ಕಾಲ ಇನ್ನು ಮುಂದೆ ಬರುವಾಗ ಹೆಚ್ಚಿನ ದಿವಸಗಳು ನೋಡ್ತೇವೆ. ಆದ್ದರಿಂದ ಹಾಗೆ ಆ ಜ್ಞಾನ ಇರುವಾಗ ಏನಂತಾರೆ ಎಫೆಸ 5:15 ಆದ ಕಾರಣ ನೀವು ನಡೆದುಕೊಳ್ಳುವ ರೀತಿಯನ್ನು ಜಾಗೃತಿಯಿಂದ ನೋಡಿಕೊಳ್ಳಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿದೆ. ಜ್ಞಾನವಿಲ್ಲದವರು ನಾವು ನೋಡ್ತೇವೆ ದೇವರನ್ನು ಅನುಸರಿಸದೇವರಂಥವ್ರು ಅಥವಾ ಏನಂತಂದರೆ ದೇವರಿಗೆ ಭಯಪಡದಿರುವಂಥವ್ರು ಅಜ್ಞಾನಿಗಳಾಗಿದೆ. ಜ್ಞಾನವು ಬೈಬಲ್ನ ಪ್ರಕಾರ ಜ್ಞಾನ ಮೊದಲನೇದಾಗಿ ನಾವು ನೋಡೋ ಪ್ರಕಾರ ಜ್ಞಾನ, ನಾನು ಈ ಲೋಕದಲ್ಲಿ ನಾನು ಸಾಯದ್ರೊಳಗಾಗಿ ನಂತರ ಕರ್ತನಾದ ಯೇಸು ಕ್ರಿಸ್ತನನ್ನು ನಾನು ರಕ್ಷಕನನ್ನಾಗಿ ಅಂಗೀಕರಿಸುವಂಥದ್ದೇ ಮೊದಲನೇ ಜ್ಞಾನ ಅದಾಗಿದೆ. ಒಂದು ವೇಳೆ ನಾನು ಸಾಯದ್ರೊಳಗೆ ನಾನು ರಕ್ಷಕನನ್ನು ನಾನು ಅಂಗೀಕರಿಸಿದೆ, ನಿತ್ಯತ್ವವನ್ನು ನಾನು ಎಲ್ಲಿ ನಾನು ಅದನ್ನು ಏನಂತಾರೆ ಕಳೆಯುತ್ತೇನನ್ನುವಂಥ ತೀರ್ಮಾನ ಮಾಡದೆ ಹೋದರೆ ಅವನು ಅಜ್ಞಾನಿ. ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ರಕ್ಷಕನಾಗಿ ಅಂಗೀಕರಿಸಿ ನಿತ್ಯತೆಯನ್ನು ಭದ್ರಪಡಿಸ್ಕೊಳ್ಳುತ್ತದೆ ಮೊದಲನೇ ಜ್ಞಾನದ ಲಕ್ಷಣದಾಗಿರೋದು. ಅದು ನಂತರ ಇನ್ನು ಅನೇಕ ಸಂಗತಿಗಳನ್ನು ನೋಡ್ತೇವೆ. ಮತ್ತು 17ನೇ ವಚನಕ್ಕೆ ಬರುವಾಗ ಅದೇ ವಿಷಯ ಅದು ಕಂಟಿನ್ಯೂ ಆಗುತ್ತೆ. ಏನಂದರೆ ಮತ್ತು ಬುದ್ಧಿಹೀನರಾಗಿ ನಡೆದೆ ಕರ್ತನ ಕ್ಷಮಿಸಿರಿ 16ನೇ ವಚನ ನೋಡೋಣ. ದಿನಗಳು ಕೆಟ್ಟವುಗಳಾಗಿರೋದ್ರಿಂದ ಕಾಲವನ್ನು ಸುಮ್ಮನೆ ಕಳೆಯದೆ ಉಪಯೋಗಿಸಿಕೊಳ್ಳಿರಿ ಮತ್ತು ಬುದ್ಧಿಹೀನರಾಗಿ ನಡೆದೆ ಕರ್ತನ ಚಿತ್ತವೇನೆಂಬುದು ವಿಚಾರಿಸಿ ತಿಳಿದವರಾಗಿರಿ. ಇಲ್ಲಿ ಕೂಡ ಬುದ್ಧಿಹೀನರು ಅಂತ ನೋಡುವಾಗ
ಬುದ್ಧಿವಂತರು ಬುದ್ಧಿ ನೋಡುವಾಗ ಲೋಕದವರ ಬುದ್ಧಿವಂತಿಕೆ ಬೇರೆ, ಇಲ್ಲಿ ನೋಡುವಾಗ ಬುದ್ಧಿವಂತರನ್ನು ನೋಡುವಾಗ ದೇವರ ವಾಕ್ಯದ ತಿಳುವಳಿಕೆ ಇರುವಂಥದ್ದು, ಅದನ್ನು ಸರಿಯಾಗಿ ಉಪಯೋಗಿಸುವಂಥದ್ದು. ಜ್ಞಾನ ಅಂದರೆ ಅದರ ವಿಜ್ಡಮ್ ಅನ್ನುವಂಥ ಪದದ ಒಂದು ಡೆಫಿನೇಷನ್ ನೋಡುವಾಗ ಹೊಂದಿರುವಂಥ ತಿಳುವಳಿಕೆಯನ್ನು ಸರಿಯಾಗಿ ಉಪಯೋಗಿಸುವಂಥದ್ದೇ ಜ್ಞಾನ. ದೇವರ ವಾಕ್ಯಗಳನ್ನು ಓದಿ ನಂಬಿ ಅವುಗಳನ್ನು ತಕ್ಕ ಕಾಲಕ್ಕೆ ಆ ವಾಕ್ಯಗಳನ್ನು ಅನ್ವಯಿಸಿಕೊಳ್ಳುವಂಥದ್ದೇ ಜ್ಞಾನವಾಗಿದೆ. ಕರ್ತನಾದ ಯೇಸು ಕ್ರಿಸ್ತನು ಸೈತಾನನು ವಂಚಿಸುವಾಗ ಅದಕ್ಕೆ ತಕ್ಕಂಥ ವಾಕ್ಯಗಳನ್ನು ಆತನ ಹುಡುಕಿ ಹೇಳಿದನು ಹೊರತು ಏನೇನೋ ವಾಕ್ಯಗಳಲ್ಲಿ ಹೀಗಿದೆ, ಇಲ್ಲಿ ಹೀಗಿದೆ, 1ನೇ ಸುವಾರ್ತೆ 2ನೇ ಅಧ್ಯಾಯದಲ್ಲಿ 3ನೇ ವರ್ಷದಲ್ಲಿ ಹೀಗಿದೆ, ಅವುಗಳು ಹೇಳಿಲ್ಲ. ನೆಕ್ಸ್ಟ್ ನಮ್ಗೆ ಇವೆಲ್ಲ ಗೊತ್ತಿದೆ, ಇಂಥ ಒಂದು ಅಧ್ಯಾಯದಲ್ಲಿ ಇಂಥ ವಚನದಲ್ಲಿ ಹೀಗಿದೆ, ಅದೆಲ್ಲ ನಾವು ಹೇಳ್ತಾ ಇದ್ರೆ ಅರ್ಥ ನಮ್ಗೆ ನನಗೆ ಸರಿ ಗೊತ್ತಿಲ್ಲ. ಆದರೆ ವಿಜ್ಡಮ್ ಅನ್ನುವಂಥದ್ದು, ಜ್ಞಾನ ಅನ್ನುವಂಥದ್ದು ಇರುವಂಥದ್ದನ್ನು ನಾವು ಇರುವಂಥ ತಿಳುವಳಿಕೆಯನ್ನು ಸರಿಯಾಗಿ ಉಪಯೋಗಿಸ್ಬೋದು. ಅದನ್ನೇ ನಾವು ಮಾಡೋದು. ಅದರ ಮಧ್ಯದಲ್ಲಿ ನಾವು ನೋಡ್ತೇವೆ ಅಂದರೆ 14ನೇ ವರ್ಷದಲ್ಲಿ ದಿನಗಳು ಕೆಟ್ಟವರಾಗಿರೋದ್ರಿಂದ ಕಾಲವನ್ನು ಸುಮ್ಮನೆ ಕಳೆಯದೆ ಉಪಯೋಗಿಸಿಕೊಳ್ಳ್ರಿ. ಇದರಲ್ಲಿ ಅನೇಕ ವಿಷಯಗಳು ಉಂಟು, ಆದರೆ ಇವತ್ತು ಅಷ್ಟೊಂದು ನಾವು ನೋಡೋಕ್ಕಾಗಲ್ಲ. ಏನಂದರೆ ಕೆಟ್ಟ ಕಾಲ, ಈ ದಿನಗಳು ಕೆಟ್ಟವುಗಳಾಗಿ ಹೌದು, ಇದು 2000 ವರ್ಷಗಳ ಹಿಂದೆಯೇ ಏನಂತಾರೆ ದೇವರಾತ್ಮನು ತನ್ನ ಮಕ್ಕಳಿಗೆ ತಿಳಿಪಡಿಸುವಂಥದ್ದು. ಬರ್ತಾ ಇನ್ನೂ ಏನಂತಾರೆ ಕೆಟ್ಟದಾದಂಥ ಸ್ಥಿತಿಗೆ ಸಮಯ ಹೋಗಿದೆ ಅಥವಾ ಕಾಲವು ಹೋಗಿದೆ. ಹಾಗಿರುವಾಗ ನಾವು ಜಾಗರೂಕರಾಗಿ ಜ್ಞಾನವಂತರಾಗಿ ದೇವರಿಗೆ ಭಯಪಡುವವರಾಗಿದ್ದು ದೇವರ ವಾಕ್ಯದ ತಿಳುವಳಿಕೆಯನ್ನು ಹೊಂದಿ ಅದನ್ನು ಸರಿಯಾಗಿ ಉಪಯೋಗಿಸಬೇಕು. ಅದರ ಜೊತೆಯಲ್ಲಿ ಆತ್ಮ ಹೇಳ್ತಾನೆ ದಿನಗಳು ಕೆಟ್ಟವುಗಳಾಗಿರೋದ್ರಿಂದ ಕಾಲವನ್ನು ಸುಮ್ಮನೆ ಕಳೆದೆ ಉಪಯೋಗಿಸ್ಕೊಳ್ರಿ, ವ್ಯರ್ಥವಾಗಿ ಕಳೆದೆ ಅದನ್ನು ಉಪಯೋಗಿಸ್ಕೊಳ್ರಿ. ಇಂಗ್ಲೀಷ್ನಲ್ಲಿ ಒಂದು ಪದ ಅದಕ್ಕೆ ಹೇಳ್ತಾನೆ ರಿಡೀಮ್ ಅಂತ ಹೇಳ್ತಾನೆ. ರಿಡೀಮ್ ಅನ್ನೋಂಥದ್ದು ನಾವು ವಿವಿಧ ರೀತಿಯಲ್ಲಿ ನಾವು ನೋಡುತ್ತೇವೆ. ವಿಮೋಚನೆ ಅಂತ ಹೇಳಿ ನೋಡ್ತೇವೆ. ವಿಮೋಚನೆ ನೋಡುವಾಗ ನೋಡ್ತೇವೆ ಅದು ಎಲ್ಲಿಂದಲೋ ಅದನ್ನು ಪಡೆದುಕೊಳ್ಳುವಂಥದ್ದಾಗಿದೆ ಅಥವಾ ಪುನಃ ಪಡೆದುಕೊಳ್ಳುವಂಥದ್ದು. ರಿಡೀಮ್ ಅಂತ ಹೇಳಿ ನೋಡುವಾಗ ಇಂಗ್ಲೀಷ್ನಲ್ಲಿ ರಿಡೀಮಿಂಗ್ ಯುವರ್ ಟೈಮ್ ಅಂತ ಹೇಳಿ ನೋಡ್ತಾನೆ. ಅಂದರೆ ಇಲ್ಲಿ ಕಳ್ಕೊಳ್ಳದೆ ಸುಮ್ಮನೆ ಕಳೆಯದೆ ಉಪಯೋಗಿಸ್ಕೊಳ್ಳಿ ಅಂತ ಕನ್ನಡದಲ್ಲಿ ಹೇಳಿರೋದು ನೋಡುವಾಗ ಒಂದು ರೀತಿ ತಿರುಗಿ ಪಡೆದುಕೊಳ್ಳುವಂಥದ್ದಾಗಿದೆ. ಅದಕ್ಕೆ ಬರುವಾಗ ನಾವು ನೋಡ್ತೇವೆ, ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಚನ ಕೀರ್ತನೆಗಳು 90ನೇ ಅಧ್ಯಾಯ 12ನೇ ವಚನ 11ನೇ ವಚನ ನೋಡ್ತೇವೆ. ಕೀರ್ತನೆಗಳು 90ನೇ ಅಧ್ಯಾಯ 90 12ನೇ ವಚನ. ಕೀರ್ತನೆಗಳು 90:12. ನಾವು ಜ್ಞಾನವುಳ್ಳ ಹೃದಯವನ್ನು ಹೊಂದುವ ಹಾಗೆ ನಮ್ಮ ದಿವಸಗಳನ್ನು ಲೆಕ್ಕಿಸುವುದಕ್ಕೆ ನಮಗೆ ಕಲಿಸು. ನೋಡ್ತೇವೆ ಇಲ್ಲಿ ಮೋಶೆಯ ಈಗ ಒಂದು ಕೀರ್ತನೆ ನೋಡ್ತೇವೆ. ಮೋಶೆ ಬರೆದಿರುವಂಥ ಕೀರ್ತನೆ. ಆತನು ಪ್ರಾರ್ಥನೆ ಮಾಡ್ತಿದ್ದಾನೆ ದೇವರಿಗೆ, ಜ್ಞಾನವುಳ್ಳ ಹೃದಯವನ್ನು ಕೊಡು. ಜ್ಞಾನವುಳ್ಳ ಹೃದಯ ಯಾವುದಂದ್ರೆ ಅಂತ ಜ್ಞಾನ ಹೊಂದಾಗಿ ನಮ್ಗೆ ಏನಾಗ್ತದೆ, ನಮ್ಮ ದಿವಸಗಳನ್ನು ಲೆಕ್ಕಿಸುವುದಕ್ಕೆ ನಮಗೆ ಕಲಿಸು. ನೋಡುವಾಗ ನಮ್ಮ ಅಂತ್ಯ ಈ ಲೋಕದಲ್ಲಿ ನಮ್ಮ ಪ್ರಯಾಣ ಯಾವಾಗ ಅಂತ್ಯ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ಆದರೆ ಇಲಾತ್ನ ಹೇಳುವಾಗ ಇನ್ನೇನು ನಮಗಿದೆ ಅದನ್ನು ಲೆಕ್ಕಿಸೋದಕ್ಕೆ. ಅಂದರೆ ನೋಡುವಾಗ ಈ ವಾಕ್ಯ ಮತ್ತು ಇಲ್ಲಿ ಉಪಯೋಗಿಸದೆ ಅಥವಾ ರಿಡೀಮಿಂಗ್ ಟೈಮ್ ಅಂತ ಹೇಳಿ ನೋಡುವಾಗ ನೋಡ್ತೇವೆ, ನಾವು ಒಂದಾನೊಂದು ದಿವಸ ನಾವು ಕರ್ತನ ಬಳಿಗೆ ಬಂದಿದ್ದೇವೆ. ಒಂದಾನೊಂದು ದಿವಸ ನಾವು ಏನಂತಾರೆ ಕರ್ತನ ದರ್ಶನವನ್ನು ನಾವು ಪಡೆದಿದ್ದೇವೆ, ಕರ್ತನನ್ನು ನೋಡಿದ್ದೇವೆ. ಪೌಲನು ಕೂಡ ಆತನು ಏನಂತಾರೆ ಚರ್ಚ್ಗೆ ವಿರುದ್ಧವಾಗಿ ಆತನು ಹೋಗ್ತಿದ್ದ. ಸ್ಟೆಫನನನ್ನು ಸಾಯಿಸುವುದರಲ್ಲಿ ಆತನು ಏನಂತಾರೆ ಮುಂದಾಳತ್ವವನ್ನು ವಹಿಸಿದ್ದ, ಸಭೆಯನ್ನು ಹಿಂಸಿಸ್ತಾ ಇದ್ದ. ಆದರೆ ಆ ಹೋಗುವಂಥ ದಾರಿಯಲ್ಲಿ ದಮಸ್ಕ ಪಟ್ಟಣದ ಆ ಬೀದಿಯಲ್ಲಿ ನೋಡ್ತೇವೆ ಏನಂತಾರೆ ಕರ್ತನಾಥ ಯೇಸು ಕ್ರಿಸ್ತನ ಆತನಿಗೆ ಕಾಣಿಸ್ಕೊಂಡು ಸೌಲನೇ ಯಾಕೆ ನನ್ನನ್ನು ಹಿಂಸಿಸ್ತೆ ಅಂತ ಹೇಳ. ಆ ಸಮಯದಲ್ಲಿ ಆತನಿಗೆ ಆ ಪ್ರಶ್ನೆಗೆ ಉತ್ತರವೇ ಆತನು ಬರಲಿಲ್ಲ. ಆ ಕ್ಷಣದಿಂದ ಮುಂದೆ ಆತನೇನು ಮಾಡ್ತಾನೆ, ಕಳೆದು ಹೋಗಿರುವಂಥ ಸಮಯವನ್ನು ತಿರುಗಿ ಪಡ್ಕೊಳ್ಳೋದು. ನಮಗೆ ಇವತ್ತು ಸಮಯ ನೋಡ್ತೇವೆ, ನಮಗೆ ಇವತ್ತು ಸಮಯದ ಅಭಾವ ಕಾಣಲ್ಲ. ಅನೇಕ ಸಾರಿ
ಕಾಯಿಲೆ ಬಂದಾಗ, ಸಾವಿನ ಪರಿಸ್ಥಿತಿಯಲ್ಲಿ ಬಂದಾಗ ಅನೇಕರು ಪ್ರಾರ್ಥನೆ ಮಾಡ್ತಾರೆ, ದೇವರೇ ನನಗೆ ನೀನು ತಿರುಗಿ ಆಯುಷ್ಯವನ್ನು ಕೊಟ್ಟರೆ, ತಿರುಗಿ ಆರೋಗ್ಯವನ್ನು ಕೊಟ್ಟರೆ ಉಳಿದಷ್ಟು ದಿವಸ ನೀನು ಸೇವೆನೇ ಮಾಡ್ತೇನೆ ಅಂತೇಳಿ. ಮತ್ತು ಅನೇಕರು ಅಂತ ಸಾಕ್ಷಿ ಹೇಳುವಂಥವ್ರು ಇದ್ದಾರೆ. ನಾನು ಪ್ರಾರ್ಥನೆ ಮಾಡಿದೆ, ಅದಕ್ಕೆ ದೇವರು ನನಗೆ ಆಯುಷ್ಯ ಕೊಟ್ಟ, ಇವಾಗ ನಾನು ಸೇವೆನೇ ಮಾಡ್ತಿದ್ದೇನೆ. ಅದು ಕೂಡ ಸರಿಯಾದಂಥ ಆಲೋಚನೆ. ದೇವ್ರು ಯಾರಿಗೋ ಸಾಯಿಸ ಕರ್ಕೊಂಡೋಗಿ ಇವಾಗ ಇವನಿಗೆ ಕರ್ಕೊಂಬಂದು ಸೇವೆ ಮಾಡಿಸೋಣ ಅಂತೇಳಿ ಕರ್ಕೊಂಬರಲ್ಲ. ನಮಗೆ ಇಟ್ಟಿರುವಂಥ ಸಮಯ ಇಲ್ಲಿ ಮೋಶೆ ಏನು ಪ್ರಾರ್ಥನೆ ಮಾಡ್ತಿದ್ದಾನೆ? ಚೆನ್ನಾಗಿರುವಾಗಲೇ ಪ್ರಾರ್ಥನೆ ಮಾಡ್ತಿದ್ದಾನೆ, ನನ್ನ ದಿವಸಗಳು ಎಣಿಸುವುದಕ್ಕೆ ನಾನು ಕಲಿಸು. ನಾವು ದೇವರಿಗೆ ಹೋಗಿ ಒಂದು ವೇಳೆ ದೇವರೇ ಇವಾಗ ನೀನನ್ನು ಬದುಕಿಸಿದ್ರೆ, ಇವಾಗ ನನ್ನನ್ನು ಕಾಪಾಡಿದ್ರೆ, ಅಂದರೆ ಕೆಲವರು ಜೀವಿತದಲ್ಲಿ ಅಂಥ ಘಟನೆಗಳಾಗಿರೋದುಂಟು. ಕೆಲವರು ಅಪಘಾತಕ್ಕೊಳಗಾಗಿದ್ರು, ಬೇರೆ ಬೇರೆ ಸಂಗತಿಗಳಲ್ಲಿ ಏನಂತಾರೆ ಇನ್ನೇನು ಮರಣದ ಏನಂತಾರೆ ಕೊನೆ ಹಂತದಲ್ಲಿದ್ದರು. ಆದರೂ ದೇವರು ಕಾಪಾಡ್ದ ಅಂತ ಹೇಳೋರು ಬಂದು ಕೊನೆಗೆ ಹೇಳೋಂಥವ್ರು ಕೆಲವರು ಇದ್ದಾರೆ. ಹೌದು, ದೇವರು ಅವತ್ತು ನನ್ನನ್ನು ಮರಣದಿಂದ ಪಾರು ಮಾಡೋ, ಅದಕ್ಕೆ ನಾನು ಇವತ್ತು ಇಂಥ ದೇವರಿಗೆ ಒಪ್ಪಿಸ್ಕೊಟ್ಟಿದ್ದೇನೆ, ಸೇವೆ ಮಾಡ್ತೇನೆ ಅಂತ ಇದೆಲ್ಲ ಉಂಟು. ಹೌದು, ಒಳ್ಳೆಯದು. ಆದರೆ ಮರಣಕ್ಕೆ ಭಯಪಟ್ಟು ನಾನು ದೇವರಿಗೆ ಸೇವೆ ಮಾಡೋಂಥದ್ದಲ್ಲ. ಇಲ್ಲಿ ಮೋಶೆ ಮರಣಕ್ಕೆ ಭಯಪಟ್ಟು ಲೆಕ್ಕ ದಿನಗಳು ಎಣಿಸುವಂತೆ ಕಲಿಸುವಂತ ಹೇಳ್ತಲ್ಲ. ಆತನ ಹೇಳ್ತಿರೋದು ಉಳಿದಿರುವಂಥ ಸಮಯ ನಾನು ದೇವರಿಗೆ ಎಷ್ಟು ಮಟ್ಟಿಗೆ ಉಪಯೋಗಿಸ್ಲಿ, ಮತ್ತು ಅಷ್ಟೇ ಅಲ್ಲ ತಿರುಗಿ ಪಡ್ಕೊಳ್ಳೋದಕ್ಕೋಸ್ಕರ ರೆಡೀಮ್ ಅಂತೇಳಿ ನೋಡುವಾಗ ಅದನ್ನು ಹೇಗೆ ಕಳೆದು ಹೋಗಿರುತ್ತದೆ, ಹೇಗೆ ನಾನು ವಶಪಡಿಸ್ಕೋಬೇಕು, ಹೇಗೆ ಅದನ್ನು ನಾನು ಅದಕ್ಕೆ ಹೆಚ್ಚಿನ ಪ್ರತಿಫಲ ಬರುವಂತೆ ಮಾಡಲಿ, ಅದು ಆ ಒಂದು ಪ್ರಾರ್ಥನೆ. ಮರಣ ನಮಗೆ ಖಂಡಿತವಾಗಲೂ ಭಯ ಇಲ್ಲ. ಪೌಲನೇ ಹೇಳ್ತಾನೆ, ನಾನು ಈ ದೇಹದಲ್ಲಿ ಗೈರು ಹಾಜರಾದ ಕರ್ತನೊಂದಿಗೆ ನಾನು ಪ್ರತ್ಯಕ್ಷನಾಗಿದ್ದೇನೆ. ಪರಲೋಕವೇ ನನ್ನ ದೇಶವೇ, ನಾನು ಏನು ನೋಡ್ತೀನಿ, ಅಲ್ಲಿ ಹಾಡಾಡ್ತೇವೆ, ಎಷ್ಟು ಚೆನ್ನಾಗಿದೆ, ಯಾವಾಗ ಹೋಗ್ತೇವೆ ಅಂತ. ಸುಂದರವಾದ ಮನೆಯಲ್ಲಿ ಹಾಡಾಡ್ತೇವೆ, ಚಿನ್ನದ ಬೀದಿಯಲ್ಲಿ ನಾವು ನಡೆದಾಡ್ತೇವೆ. ಯಾಕೆ ನಾವು ಅಲ್ಲಿ ಹೋಗಕ್ಕೆ ಇಷ್ಟಪಡಲ್ಲ? ಖಂಡಿತವಾಗ್ಲೂ ನಾವು ಹೋಗಿ ಇಷ್ಟಪಡ್ತೇವೆ. ನಾವು ಬದುಕಿರುವಂಥ ದೇವರ ಕೃಪೆಯಿಂದ ಅಲ್ವೇ ಅಲ್ಲ. ಅಂದರೆ ಹೇಗೋ ನಾವು ಪ್ರಲಾಪದಲ್ಲಿ ಇರುವಂಥ ವಾಕ್ಯ ನೋಡ್ತೇವೆ, ನೆಕ್ಸ್ಟ್ ಸರಿ ನಾವು ಹೇಳ್ತೇವೆ, ಅದು ಕೂಡ ಇಸ್ರೇಲರಿಗೆ ರಾಷ್ಟ್ರವಾಗಿ ಹೇಳಿರುವಂಥ ಮಾತು ಹೊರತು ನಾವು ಜೀವಂತ ಇರೋದಕ್ಕೋಸ್ಕರ ವಾಕ್ಯ ಹೇಳಿಲ್ಲ. ನಮಗೆ ಜೀವಂತ ಇರೋದಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳುವಂಥದ್ದು ಭಾಳ ಅಷ್ಟೊಂದು ದೊಡ್ಡ ಮಾತಲ್ಲ. ನಾವು ಜೀವಂತ ಇರಲಿ, ಮರಣ ಹೊಂದಿದರೆ ನಾನು ಕರ್ತನೊಂದಿಗೆ ಇದ್ದೇನೆ. ಇಲ್ಲಿ ಈ ಜೀವದಲ್ಲಿರೋದಕ್ಕಿಂತದ್ದು ಉತ್ತಮವಾದಂಥದ್ದೇ, ಅದನ್ನು ಎದುರು ನೋಡ್ತಿದ್ದೇವೆ. ಅದಕ್ಕೆ ಅದರ ಬಗ್ಗೆ ಭಯ ಬೇಡ. ಆದರೆ ಅಂಥ ಪರಿಸ್ಥಿತಿಯಲ್ಲಿ ನಾವು ದೇವ್ರ ಸೇವೆ ಮಾಡ್ತೇವೆ ಅಂತಲ್ಲ, ಅಥವಾ ಉಳಿದಷ್ಟು ದಿವಸ ಏನೋ ದೇವ್ರಿಗೆ ಹೇಗೆ ನಾವು ಭಯಭಕ್ತಿಯಲ್ಲಿ ಜೀವಿಸ್ಬೇಕು ಅದಲ್ಲ. ಹಾಗಾದ್ರೆ ಅನೇಕರಿಗೆ ಹಾಗಾಗಿದೆ, ನಾವಿರುವಂಥ ಸಮಯನೂ ಉಪಯೋಗಿಸಿಲ್ಲ. ಅದಕ್ಕೆ ನೋಡುವಾಗ ಏನಂತಾರೆ, ಸಮಯವನ್ನು ಉಪಯೋಗಿಸ್ಕೊಳ್ರಿ, ಸುಮ್ಮನೆ ಕಳ್ಕೊಳ್ಳದೆ ಅದನ್ನು ಉಪಯೋಗಿಸ್ಬೇಕು. ನೋಡುವಾಗ ನೆಕ್ಸ್ಟ್ ನಮ್ಮ ತಪ್ಪುಗಳು, ನಮ್ಮ ದಿನದ ಹಿಂದಿನ ಜೀವಿತ, ನಾವು ಕಳೆದಿರುವಂಥ ಸಮಯ ನೆನಪು ಮಾಡಿಕೊಂಡಾಗ ನಮಗೆ ಒಂದು ರೀತಿ ದುಃಖ ಆಗಲೇಬೇಕು, ಮತ್ತೊಂದು ಸರಿಪಡಿಸ್ಕೊಳ್ಳುವಂಥ ಮನಸ್ಸು ನಮ್ಮಲ್ಲಿ ಬರಲೇಬೇಕು. ಅನೇಕ ದಿವಸಗಳ ಹಿಂದೆ ಬರೀ ಟಿ ವಿ ಮಾತ್ರ ಜನರಿಗೆ ಸಮಯ ಹಾಳು ಮಾಡ್ತಾ ಇತ್ತು ಅನ್ನೋಂಥ ಒಂದು ಸಮಯ ಇತ್ತು. ಒಂದು 20 ವರ್ಷದಿಂದ 30 ವರ್ಷ ಹಿಂದೇನೋ ಇತ್ತು. ಅವಾಗ ಅವ್ರು ಹೇಳ್ತಂದ್ರೆ 70 ವರ್ಷದ ಒಂದು ಆಯುಷ್ಯದಲ್ಲಿ 10 ವರ್ಷ ಬರೀ ಟಿ ವಿ ನೋಡಿದ್ರಲ್ಲೇ ಟೈಮ್ ವ್ಯರ್ಥ ಆಗ್ತದೆ ಅಂತ ಹೇಳ್ತಿದ್ರಂತೆ. ಅಂದರೆ ಹಾಗಿತ್ತು ಆ ಟಿ ವಿ. ಅವಾಗ ಏನಿತ್ತು, ಏನೋ ರಾತ್ರಿ ಏನೋ ಯಾವಾಗ 1 hour 2 hour ನೋಡಿದ್ರೇ 10 ವರ್ಷ ಆಗ್ತಿತ್ತು ಆವಾಗಿನ ಟೈಮಿಗೆ. ಅದ್ರ ಜೊತೆಯಲ್ಲಿ ಮಲ್ಕೊಳ್ಳೋದಂಥದ್ದು ಕೂಡ ಅದಕ್ಕೆ ಅರ್ಧ 70 ವಯಸ್ಸಿಂದ 10 ವರ್ಷ ಹೋದ್ರೆ 40 ವರ್ಷ, 40 ವರ್ಷದಲ್ಲಿ 30 ವರ್ಷ ಬರೀ ಮಲ್ಕೊಳ್ಳೋದ್ರಲ್ಲೇ ನಮ್ಗೆ ಹೋಗುತ್ತೆ. ಉಳಿದಂಥದ್ದು 30 ವರ್ಷ. ನಾವು ಇದನ್ನು ನೋಡ್ಕೊಳ್ಳುವಾಗ ನಮಗೆ ನಿಜವಾಗ್ಲೂ ನಮಗೆ ಏನಂತಾರೆ, ಈ ವಾಕ್ಯಗಳನ್ನು ಓದುವಾಗ ನಮ್ಮಲ್ಲಿ ಏನಂತಾರೆ, ನಮ್ಮಲ್ಲಿ ಒಂದು ದೇವರ ವಾಕ್ಯದಲ್ಲಿ ನಮಗೆ ಪ್ರೇರೇಪಣೆ ಬರೋಕ್ಕೆ ನಾವು ಸಮಯ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಂತ. ಯಾಕಂದರೆ ಆ ಒಂದು ಅಂಥ 20-30 ವರ್ಷದಿಂದ ಟಿ ವಿ ಸಮಯಕ್ಕೆ 10 ವರ್ಷ ಹೋದರೆ, ಇವತ್ತು ಮೊಬೈಲ್ ಏನಾಗಿದೆ, ಮೊಬೈಲ್ ನಮಗೆ ಎಷ್ಟು ಟೈಮ್ ಕಳೆಯುತ್ತೆ ಅಂದರೆ ಅದಕ್ಕೆ ಎಷ್ಟು ಪಟ್ಟು ಹೆಚ್ಚಾಗಿರೋ ಗೊತ್ತಿಲ್ಲ. ಅವತ್ತಿನ ಕಾಲಕ್ಕೆ 10 ವರ್ಷ ವೇಸ್ಟ್ ಆದರೆ ಇವತ್ತಿನ ಕಾಲಕ್ಕೆ ಭಾಳ ಏನಂತಾರೆ ವ್ಯರ್ಥವಾಗಿದೆ. ಅಲ್ಲಲ್ಲಿ ಇವತ್ತು ಏನಂತಾರೆ VIP ಗಳು, ಮಿನಿಸ್ಟರ್ಗಳು
ರೋಡಲ್ಲಿ ಬರ್ತಾ ಇರ್ತಾರಲ್ಲ, ಪೊಲೀಸ್ಗಳಲ್ಲಲ್ಲಿ ಸೆಕ್ಯೂರಿಟಿಗೋಸ್ಕರ ಹಾಕಿರ್ತಾರೆ. ಮೊದಲಿನ ಕಾಲದಲ್ಲಿ ಹಂಗಿರಲಿಲ್ಲ, ಲಾಠಿ ಹಿಡ್ಕೊಂಡು ನಿಂತ್ಕೊಂಡು ಎಲ್ಲ ಕಡೆ ನೋಡ್ತಾ ಇರ್ತಿದ್ರು. ನಾವು ರೋಡಲ್ಲಿ ಹೋಗಿ ನೋಡ್ತೇವೆ, ಅಲ್ಲಲ್ಲಿ ಪೊಲೀಸ್ ಎಲ್ಲೆಲ್ಲಿ ಇರ್ತಾರೆ, ಎಲ್ಲರೂ ಅವ್ರ ಮೊಬೈಲಲ್ಲಿ ಬ್ಯುಸಿಯಾಗಿರ್ತಾರೆ. ಎಲ್ಲರೂ ಮೊಬೈಲಲ್ಲಿ ಯೂಟ್ಯೂಬ್ ನೋಡ್ದೋ ಅದನ್ನು ನೋಡ್ದೋ ಅದರಲ್ಲೇ ಬ್ಯುಸಿ. ಮತ್ತು ಅದಕ್ಕೆ ಹೇಳಿದ್ರೆ ಅವರು ಎಲ್ಲ ನಾವು ಇದು ಓದ್ತಾ ಇದ್ದೇವೆ, ಜ್ಞಾನ ನೋಡ್ತಿದ್ದೆ, ಅಥವಾ ಏನಂತಾರೆ ಪ್ರೈಮ್ ಮಿನಿಸ್ಟರ್ ಬರೋ ಬಗ್ಗೆನೇ ತಿಳ್ಕೊಳ್ತಿದ್ದೆ ಅಂತ ಹೇಳ್ಬೋದು. ಮತ್ತು ಅಷ್ಟೇ ಅಲ್ಲ, ಜೊತೆಯಲ್ಲಿ ಕೂತ್ಕೊಂಡ್ರು ಸಹ ಕುಟುಂಬವಾಗಿ ಕೂತ್ಕೊಂಡು 4 ಜನ ಕೂತ್ಕೊಂಡು ನಾಲ್ಕು ಮೊಬೈಲ್ ಇದ್ದರೆ 4 ಜನರು ಮೊಬೈಲಲ್ಲೇ ನಾವು ಬ್ಯುಸಿಯಾಗಿರ್ತೇವೆ. ಅಂದರೆ ಇವತ್ತಿನ ಕಾಲಕ್ಕೆ ಎಷ್ಟು ಮಟ್ಟಿಗೆ ನಮ್ಮ ಸಮಯ ವ್ಯರ್ಥ ಆಗ್ತದೆ. ನೆಕ್ಸ್ಟ್ ನಾವು ರಾತ್ರಿ 11 ಗಂಟೆಗೋ 12 ಗಂಟೆಗೋ ಮೆಸೇಜ್ಗಳು ಅಥವಾ ಏನೇನೋ ನಾವು ಶೇರ್ ಮಾಡ್ತೇವೆ, ಫಾರ್ವರ್ಡ್ ಮಾಡ್ತಾ ಇರ್ತೇವೆ. ನೆಕ್ಸ್ಟ್ ಸಾರಿ ಅದು ವ್ಯರ್ಥವಾಗಿರುತ್ತದೆ. ನಮ್ಗೆ ಅದರಲ್ಲೇ ಗೊತ್ತಾಗುತ್ತೆ ನಾವು ಮಲಗಿನ ಇನ್ನೂ ಎಚ್ಚರವಾಗಿದ್ದೇವೆ, ಮೊಬೈಲ್ ಜೊತೆನೇ ಇದ್ದೇವೆ ಅಂತೇಳಿ. ಆದರೆ ಅದು ವ್ಯರ್ಥವಾಗಿರುತ್ತೆ. ಅದನ್ನು ನೋಡುವಾಗ ನಮಗೆ ಬರಬೇಕಂದ್ರೆ ಈ ವಾಕ್ಯಗಳನ್ನು ಓದುವಾಗ ಈ ರೀತಿಯಾಗಿ ನಾನು ಟೈಮ್ ಕಳೆದನಲ್ಲ, ಹೇಗೆ ನಾನು ಅದನ್ನು ಏನಂದರೆ ನಿತ್ಯತೆಯಲ್ಲಿ ಪ್ರತಿಫಲ ಬರುವಂಥ ರೀತಿಯಲ್ಲಿ ನಾನು ಅದನ್ನು ಉಪಯೋಗಿಸ್ಬೋದು. ಅದಕ್ಕೆ ರಿಡೀಮಿಂಗ್ ಟೈಮ್ ಅಂತ ನೋಡ್ತಾರೆ. ಬರೀ ಉಳಿದಂಥ ಸಮಯ ಉಪಯೋಗಿಸುವಂಥದ್ದೇ ಅಲ್ಲ, ಆದರೆ ಇಲ್ಲಿ ನೋಡುವಾಗ ಕಳೆದು ಹೋಗಿರೋದನ್ನು ಹೇಗೆ ನಾನು ಸರಿಪಡಿಸ್ಕೊಳ್ಳಿ. ಯಾಕಂದರೆ ಅವಾಗಲೇ ನಾವು ಸೌಲನ ಬಗ್ಗೆ ನೋಡಿದೆವು. ಆತನ ಒಂದು ಎಂತಾರೆ ಯಾವತ್ತೂ ಯೇಸು ಕ್ರಿಸ್ತನನ್ನು ಭೇಟಿಯಾದನೋ ಅದರ ಹಿಂದಿನ ಸಮಯ ನೋಡುವಾಗ ನನಗೆ ಬಹಳ ದುಃಖ ಅನಿಸ್ತಾ. ಎಷ್ಟು ವರ್ಷ ನಾನು ವ್ಯರ್ಥವಾಗಿ ನಾನು ಕಳೆದನಲ್ಲ. ನಮ್ಮಷ್ಟಕ್ಕೆ ನಾವು ನೋಡುವಾಗ ನಾವೆಲ್ಲರೂ ಕೂಡ ಹುಟ್ಟ ಕ್ರಿಶ್ಚಿಯನ್ ಯಾರೂ ಅಲ್ಲ, ಕ್ರಿಶ್ಚಿಯನ್ ಕುಟುಂಬನೂ ಯಾವುದಲ್ಲ. ಯಾರ್ಯಾರು ಯಾವತ್ತು ದೇವರಾತ್ಮ ನಾವು ಪಾಪಿಗಳಾಗಿದ್ದೇವೆ, ಯೋಹಾನ ಸುವಾರ್ತೆ 14:16 ಹೇಳೋ ಪ್ರಕಾರ ಪರಿಶುದ್ಧಾತ್ಮನು ಬಂದಾಗ ಪಾಪ, ನೀತಿ, ನ್ಯಾಯ ತೀರ್ಪುಗಳ ವಿಷಯದಲ್ಲಿ ಅರ್ಹ ನೋಟಿಸ್ತಾನೆ. ಯಾವತ್ತು ಪರಿಶುದ್ಧಾತ್ಮ ನಮ್ಮಲ್ಲಿ ಪಾಪ, ನೀತಿ, ನ್ಯಾಯ ತೀರ್ವಿಕೆ ವಿಷಯದಲ್ಲಿ ಅರ್ಹ ಹುಟ್ಟಿಸಿದನೋ ಅವತ್ತು ನಾನು ಪಾಪಿಯಾಗಿದ್ದೇನೆ. ಪಾಪಕ್ಕೆ ಬರುವಂಥ ಸಂಬಳ ನಿತ್ಯವಾದಂಥ ಏನಂತಾರೆ ಶಿಕ್ಷೆ ಆಗಿದೆ ದೇವರಿಂದ. ಏನಂತಾರೆ ದೇವರ ನಿತ್ಯವಾದಂಥ ಕೋಪಕ್ಕೆ ನಾನು, ಉಗ್ರವಾದಂಥ ಕೋಪಕ್ಕೆ ನಾನು ಬಲಿಯಾಗಿದ್ದೇನೆ. ಇದರಿಂದ ಹೇಗೆ ನಾನು ಬಿಡುಗಡೆ ಹೊಂದಲಿ ಅನ್ನುವಂಥ ಒಂದು ಪ್ರಶ್ನೆ ಅರ್ಹ ನನ್ನಲ್ಲಿ ಹುಟ್ಟಿದಾಗ ದೇವರ ಆತ್ಮ ಹೇಳ್ತಾನೆ, ಮಗನೇ ಮಗಳೇ, ನಿನಗೋಸ್ಕರ ದೇವರ ಕುಮಾರನು ಆ ಪಾಪವನ್ನು ಹೊತ್ತುಕೊಂಡು ನಿನ್ನ ಪಾಪಕ್ಕೋಸ್ಕರ ನಿನ್ನ ಬದಲಾಗಿ ಶಿಕ್ಷೆ ಹೊಂದಿದ್ದಾನೆ. ಆತನ ರಕ್ತದಿಂದ ವಿಮೋಚನೆ ಉಂಟು ಮಾಡಿದ್ದಾನೆ. ಆತನ ಮರಣ, ಸಮಾಧಿ, ಪುನರುತ್ಥಾನದಿಂದ ಆತನು ಏನಂದರೆ ನಿನಗೋಸ್ಕರ ರಕ್ಷಣೆಯನ್ನು, ನಿತ್ಯ ಜೀವನವನ್ನು ಸಿದ್ಧಪಡಿಸಿದ್ದಾನೆ. ಆತನ ರಕ್ಷಕನಾಗಿ ಅಂಗೀಕರಿಸು ಅಂತ ಹೇಳುವಾಗ ನಾವು ಯಾವತ್ತೋ ಒಂದು ದಿವಸ ನಮ್ಮ ಇಡೀ ಆಯುಷ್ಯದ ಯಾವತ್ತೋ ಒಂದು ಭಾಗದಲ್ಲಿ ಅರ್ಧ ಆಯುಷ್ಯ ಮುಗಿದ ಮೇಲೂ, ಮುಕ್ಕಾಲು ಮುಗಿದ ಮೇಲೂ ಯಾವತ್ತೊಂದು ದಿವಸ ನಾವು ಕಂಡುಕೊಂಡಾಗ ನಾವು ಹಿಂದೆ ನೋಡುವಾಗ ನಮಗೆ ಅದೇ ನೆನಪು ಬರಬೇಕಾಗಿದೆ. ಹೇಗೆ ಕಳೆದು ಹೋಗಿರುತ್ತೆ ನಾನು ಸದುಪಯೋಗ ಪಡಿಸ್ಕೊಳ್ಳಿ. ಆದರೆ ನಮಗೆ ಕಳೆದು ಹೋಗಿರುತ್ತದೆ ಯೋಚನೆ ಬೇಡ, ಉಳಿದಿರುವಂಥರ ಬಗ್ಗೆ ನಮ್ಗೆ ಯೋಚನೆ ಇಲ್ಲ. ಆಯ್ತು, ದೇವರು ಇಷ್ಟು ವರ್ಷ ಇದೆ ಕೊಟ್ಟಿದ್ದಾನೆ, ಇನ್ನೇನು ನಾನು ಮಾಡೋಣ, ಇನ್ನೇನು ನಾನು ದೇವರಿಗೋಸ್ಕರ ಮಾಡಬಹುದು, ನನ್ನ ನಿತ್ಯತೆಯಲ್ಲಿ ನನಗೆ ಉಪಯೋಗವಾಗುವಂಥದ್ದು ಏನನ್ನು ಮಾಡಬೇಕು. ಅದಕ್ಕೆ ನೋಡ್ತೇವೆ ರೆಡೀಮ್ ಅಂತ ನೋಡುವಾಗ 2 ವಿಷಯಗಳು ನೋಡ್ತೇವೆ. ಅಲ್ಲಿ ಏನಂತಾರೆ ಕೊಂಡುಕೊಳ್ಳುವಂಥದ್ದಾಗಿದೆ. ಒಂದು ರೀತಿಯದು ರೆಡೀಮ್ ಅಂತ ಹೇಳುವಾಗ ಕೊಂಡುಕೊಳ್ಳುವಂಥದ್ದಾಗಿದೆ. ನನ್ನ ಸಮಯ ಯಾವುದರಲ್ಲಿಯೂ ಇದೆ, ಅದನ್ನು ನಾನು ಕೊಂಡುಕೊಳ್ಬೇಕು. ಮತ್ತು ಎರಡನೇದಾಗಿ ನೋಡ್ತೇವೆ, ಕೊಂಡುಕೊಳ್ಳಬೇಕಾದ್ರೆ ಅದಕ್ಕೆ ಬೆಲೆಯನ್ನು ಕೊಡಬೇಕು. ಕರ್ತನ ಯೇಸು ಕ್ರಿಸ್ತನಾದರೂ ಆತನೇ ಅಂತಾನೆ, ತನ್ನ ರಕ್ತವನ್ನು ಕ್ರಯವಾಗಿ ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾನೆ ಅಂತ ಹೇಳಿ. ನಾವು ನೋಡುವಾಗ ನಮಗೆ ನಮ್ಮ ಸಮಯ ಬಗ್ಗೆ ನೋಡುವಾಗ, ರೆಡೀಮ್ ಅಂತ ನೋಡುವಾಗ, ಅದಕ್ಕೆ ನಾವು ಮೊದಲನೇದಾಗಿ ನೋಡುವಾಗ ಕೊಂಡುಕೊಳ್ಬೇಕಾಗಿದೆ. ಯಾಕಂದರೆ ಅದು ಬೇರೆಯವರ ವಶದಲ್ಲಿದೆ. ಅದನ್ನು ನಾನು ಕೊಂಡ್ಕೊಳ್ಬೇಕಾಗಿದೆ. ಮತ್ತು ಕಳೆದು ಹೋಗಿರೋದೆಲ್ಲ ನಾನು ತಿರುಗಿ ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಪಡಬೇಕಾಗಿದೆ. ಮತ್ತು ಅದೇ ಸಮಯಕ್ಕೆ ಅದಕ್ಕೆ ಬೆಲೆ ಕೊಡಬೇಕು. ಆ ಬೆಲೆ ಕೊಡಲು ನಾನು ಸಿದ್ಧನಾಗಿದ್ದೇನೆ. ಬೆಲೆ ಕೊಡೋಕ್ಕೆ ನಾವು ನೋಡ್ತೇವೆ, ನಮಗೆ ಆ ಬೆಲೆನೇ ಅತಿ ದುಬಾರಿಯಾಗಿ ನಮ್ಗೆ ಕಾಣಿಸ್ಬೋದು.
ಅಥವಾ ಅದಾಗಿರುತ್ತೆ. ಅದಕ್ಕೆ ನಮ್ಮ ನಿದ್ರೆ ವ್ಯರ್ಥ ಮಾಡಬೇಕು ಅಥವಾ ಕೆಲಸ ಬಿಡಬೇಕು, ಹಣ ಬಿಟ್ಟು ಬಿಡಬೇಕಾಗತ್ತೆ, ಅಥವಾ ಬೇರೆ ಬೇರೆ ವಿಷಯಕ್ಕೆ ನಾವು ಅದನ್ನು ತ್ಯಜಿಸಿದ್ರೂ ಪರವಾಗಿಲ್ಲ. ಯಾಕಂದರೆ ನಾನು ಬೆಲೆ ಕೊಟ್ಟು ಆ ಟೈಮನ್ನು ನಾನು ಪಡ್ಕೊಳ್ಬೇಕಾಗಿದೆ. ಎಲ್ಲಿವರೆಗೂ ನಾನು ಬೆಲೆ ಕೊಡೋಕ್ಕೆ ಸಿದ್ಧನಿಲ್ವೋ, ಬೆಲೆ ಕೊಡೋಂಥ ಕ್ರಯವೇ ನನ್ನೆಲ್ವೋ, ನನ್ನಲ್ಲಿಲ್ಲ, ಅದನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೆ ದೇವ್ರ ಕೃಪೆಯಿಂದ ದೇವರಾತ್ಮನು ನಮ್ಮಲ್ಲಿ ಏನಂತಾರೆ, ದೇವ್ರ ವಾಕ್ಯ ಹೇಳುತ್ತೆ, ಕಾರ್ಯ ಸಾಧಿಸಿದ ಆತನು ಅದನ್ನು ಸಿದ್ಧಿಗೆ ತರುವಲ್ಲೂ ಆತನು ಶಕ್ತನಾಗಿದ್ದಾನೆ. ಆತನೊಂದಿಗೆ ನಾನು ಹಿಂಬಾಲಿಸಿ ಆತನಿಗೆ ಅನುಗುಣವಾಗಿ ಜೀವಿಸಿದರೆ ಸಾಕು. ಆತ್ಮನಿಗೆ ಅನುಸಾರವಾಗಿ ಜೀವಿಸಿದರೆ ಏನಂತಾರೆ, ಪ್ರಾಪಂಚಿಕ ಅಥವಾ ಶರೀರದ ಆಶೆಗೆ ನಾನು ಒಳಗಾಗದೆ ಒಳದ ಮೇಲೆ ನಾನು ಇಂಥ ಜೇಹೋದಿ ಜೀವಿಸುವುದಕ್ಕೆ ಸಾಧ್ಯವಾಗುತ್ತೆ. ದೇವರ ಆತ್ಮನು ಅದನ್ನು ನಮಗೆ ಆತ್ಮನ ಮೂಲಕ ಆತ್ಮನು ದಯಪಾಲಿಸುವ ಆತ್ಮನಾಗಿದ್ದಾನೆ. ಕೊನೆಯದಾಗಿ ನೋಡುವಾಗ ಏನಂತಾರೆ, ದೇವರ ಚಿತ್ತ ಏನಂತೇಳಿ ಎಫೆಸ 5:5 ನೋಡ್ತೇವೆ, 5:15 ಅಲ್ಲ ನೋಡುವಾಗ 17ನೇ ವಚನದಲ್ಲಿ, ಮತ್ತು ಬುದ್ಧಿಹೀನರಾಗಿ ನಡೆದೆ ಕರ್ತನ ಚಿತ್ತವೇನೆಂಬುದು ವಿಚಾರಿಸಿ ತಿಳಿದವರಾಗಿರಿ. ಇಲ್ಲಿ ನೋಡುವಾಗ ಕರ್ತನ ಚಿತ್ತ ಅಂತ ಹೇಳೋ ಕ್ಷಣ ನಮ್ಮೆಲ್ಲರಿಗೂ ಕೇವಲ ಅನೇಕ ಸಾರಿ ಕೆಲಸ ಕಾರ್ಯಗಳು ಮತ್ತು ಮದುವೆ ಈ ವಿಷಯಗಳಿಗೆ ನಾವು ಬರ್ತೇವೆ. ದೇವರ ಚಿತ್ತ, ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದೀರಾ, ಈ ಕೆಲಸಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದೀರಾ, ಮದುವೆ ಗಂಡ ಹೆಂಡತಿ ಅಥವಾ ಹುಡುಗ ವರ ಆರಿಸ್ಕೊಳ್ಳೋಕೆ ಪ್ರಾರ್ಥನೆ ಮಾಡಿದ್ದೀರಾ, ಇಂಥ ಕೆಲವೇ ವಿಷಯಗಳಿಗೆ ಮಾತ್ರ ನಾವು ಸೀಮಿತ ಮಾಡ್ತೇವೆ ದೇವರ ಚಿತ್ತ ಏನಂತೇಳಿ. ದೇವರ ಚಿತ್ತ ಅದು ಅಷ್ಟು ಒಂದು ಕಡಿಮೆಯಲ್ಲಿ ನಾವು ನೋಡಬೇಕಾಗಿಲ್ಲ. ದೇವರ ಚಿತ್ತ ಶಾಶ್ವತ ಅಥವಾ ಉನ್ನತವಾಗಿರುತ್ತೆ. ನೋಡುವಾಗ ಅನೇಕವಾಗಿರುತ್ತೆ. ಅಂದರೆ ಆತ್ಮೀಯತನೆ, ಯಾರಾದರೂ ಒಬ್ಬರು ನಾಶವಾಗದೆ ಎಲ್ಲರೂ ಏನಂತಾರೆ ದೇವರ ಕರ್ತನ ಜ್ಞಾನಕ್ಕೆ ಬರಬೇಕನ್ನೋಂಥದ್ದೇ ದೇವರ ಚಿತ್ತದೆ. ನಾವು ಏನಂತಾರೆ ನಶಿಸಿ ಹೋಗೋಂಥವರಿಗೆ ಸುವಾರ್ತನ ಹೇಳಿ ದೇವರ ಪರಗೆ ತರುವಂಥದ್ದೇ ದೇವರ ಚಿತ್ತವಾಗಿದೆ. ಇಂಥ ಅನೇಕ ದೇವರ ವಾಕ್ಯಗಳ ದೇವರ ಚಿತ್ತದಾಗಿ ಆ ಚಿತ್ತವನ್ನು ದೇವರ ವಾಕ್ಯದ ಆಲ್ರೆಡಿ ತಿಳಿಸಿದ್ದಾನೆ. ಆ ಚಿತ್ತ ನೆರವೇರಿಸುವುದಕ್ಕೆ ನಾವು ಪ್ರಯತ್ನ ಪಡುವಾಗ ನಮಗಿರುವಂಥ ಈ ಪ್ರಶ್ನೆಯ ಚಿತ್ತ ತಾನಷ್ಟಕ್ಕೆ ತಾನೇ ನೆರವೇರುತ್ತೆ. ಮುಖ್ಯವಾದ ದೇವರ ಚಿತ್ತ ಏನಿದೆಯೋ ಅದಕ್ಕನುಗುಣವಾಗಿ ನಾನು ಜೀವಿಸುವಾಗ ನನಗೆ ಯಾವ ಪ್ರಶ್ನೆ ಬರುತ್ತಲ್ಲ ಅದಕ್ಕೆ ದೇವರು ತಾನೇ ಉತ್ತರ ಕೊಡ್ತಾನೆ. ಯಾಕಂದರೆ ದೇವರು ನಮ್ಮೆಲ್ಲರಿಗೂ ಇಂತಿಂಥ ಸಣ್ಣ ಸಣ್ಣ ವಿಷಯ ಅಂದರೆ ಅಥವಾ ದೊಡ್ಡದಾದಂಥ ಪ್ಲ್ಯಾನ್ ಯೋಜನೆ ನಾವು ತಗೊಂಬಂದು ಭಾಳ ಸಣ್ಣದಾಗಿ ಮಾಡಿ ಈ ಕೆಲಸಕ್ಕೆ, ಈ ಮದುವೆಗೆ, ಈ ವಿಷಯಕ್ಕೆ ಅಲ್ಲ. ಅನೇಕ ಸಾರಿ ನೋಡ್ತೇವೆ ನಮಗೆ ನಾವು ಅನೇಕ ವಿಷಯಗಳನ್ನು ತಪ್ಪಾಗಿಯೂ ಸರಿಯಾಗಿಯೂ ನಾವು ಮಾಡ್ಕೊಂಡಿದ್ದೇವೆ. ಹಾಗಂತ ದೇವರು ತನ್ನ ಉದ್ದೇಶ ಚಿತ್ತವನ್ನು ನಮ್ಮಿಂದ ತೆಗೆದು ಹಾಕಲಿಲ್ಲ. ಅನೇಕ ಸಾರಿ ನೋಡ್ತೇವೆ ಅನೇಕ ಬೋಧಕರು ಹೇಳುವಾಗ ಹೀಗೆ ಮಾಡಿದ ತಕ್ಷಣ ದೇವರು ನಿಮ್ಮನ್ನು ಬಿಟ್ಬಿಡ್ತಾನೆ, ಬೇರೆಯವ್ರಿಗೆ ಉಪಯೋಗಿಸ್ತಾನೆ, ಹಾಗೆ ಹೀಗೆ ಅಂತೇಳಿ. ಹೌದು, ಅವ್ರ ಪ್ರಕಾರ ಆಗಿರ್ಬೋದು. ಆದರೆ ದೇವರು ಎಂದಿಗೂ ಹಾಗೆ ಮಾಡುವಾತನಲ್ಲ. ಇವತ್ತು ಏನಂತಾರೆ 2 ದಿವಸದಿಂದ ನಾವು ನೋಡ್ತೇವೆ ಇಸ್ರೇಲ್ನಲ್ಲಿ ಇರಾನ್ ಅಟ್ಯಾಕ್ ಮಾಡೋಂಥದ್ದು ಶುರು ಮಾಡಿರೋದು ನೋಡ್ತೇವೆ. ಯೆಹೆಜ್ಕೇಲ 38ನೇ ಅಧ್ಯಾಯ 39ನೇ ಅಧ್ಯಾಯದಲ್ಲಿರುವಂಥ ಪ್ರವಾದನೆಗಳು ಇನ್ನೇನು ನೆರವೇರಲಿಕ್ಕೆ ಬಹಳ ಹತ್ತಿರದಲ್ಲಿ ಬಂದಿರುವ ಹಾಗೆ ಕಾಣ್ತದೆ. ಇವೆಲ್ಲ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನ ಬರೋಣ ಮಧ್ಯಾಕಾಶದಲ್ಲಿ ಕಾಣಿಸ್ಕೊಳ್ಳೋದು ಅತಿ ಹತ್ತಿರವಾಗಿದೆ ಅಂತ ಅನಿಸುತ್ತೆ. ಇದೆಲ್ಲ ನೋಡುವಾಗ ಇದರ ಮಧ್ಯದಲ್ಲಿ ಇಸ್ರೇಲ್ ಯಾವತ್ತೂ ಪರ್ಫೆಕ್ಟ್ ಆಗಿ ನಡೆದಿಲ್ಲ. ಇಸ್ರೇಲ್ ಯಾವತ್ತೂ ಏನಂತಾರೆ ದೇವರ ವಾಕ್ಯಗಳನ್ನು ಕೈಕೊಂಡೇ ನಡೆದ. ದೇವರು ತಾನು ತನ್ನ ಹೆಸರು ನಿಮಿತ್ತ ತಾನು ಆರಿಸ್ಕೊಂಡಿರೋದು, ತಾನು ವಾಗ್ದಾನ ಮಾಡಿರೋದ್ರಿಂದ ಆ ಇಸ್ರೇಲ್ ದೇಶವನ್ನು ಆತನ ಕಾಪಾಡಿಕೊಂಡೇ ಬರ್ತಾರೆ. ನಮ್ಮನ್ನು ದೇವರು ಪ್ರೀತಿಸಿರುವಂಥದ್ದು ಕೂಡ ನಮ್ಮ ಎಬಿಲಿಟಿ ಮೇಲೆ ಅಲ್ಲ, ನಮ್ಮ ಪರಿಶುದ್ಧತೆ ಮೇಲೆ ಅಲ್ಲ, ನಮ್ಮ ಯಾವುದೇ ಒಳ್ಳೆಯತನದ ಮೇಲಲ್ಲ. ನನ್ನನ್ನು ದೇವರು ಆರಿಸ್ಕೊಳ್ಳೋದಕ್ಕಿಂತ ಮುಂಚೆ ನನಗೆ ಗೊತ್ತುಂಟು ನಾನು ಎಷ್ಟು ಬಲ ಏನು, ಎಷ್ಟು ಬಿದ್ದು ಹೋಗ್ತೇನೆ, ಎಷ್ಟನಾಗಿದ್ದೇನೆ, ಎಷ್ಟು ಬಲವಂತನಾಗಿ ದೇವ್ರಿಗೆ ಗೊತ್ತು. ಆದರೂ ಆತ ನನ್ನ ಪ್ರೀತಿಸಿದಾಗ, ನನ್ನ ಪಾಪಿಗಳಾಗಿದ್ದಲ್ಲ ನನ್ನ ಪ್ರೀತಿಸ್ತಾನ ಮಾಡಿಕೊಡೋದ್ರ ಮೂಲಕ ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸಿರುವಾಗ ನಮ್ಮಲ್ಲಿ ಏನು ಆತನು ಪ್ರಾರಂಭಿಸಿದ್ದಾನೋ ಅದನ್ನು ನೆರವೇರಿಸಲು ಕರ್ತನೇ ಸಿದ್ಧನಾಗಿದ್ದಾನೆ. ಆ ನಂಬಿಕೆಯಲ್ಲಿ
ಹೋಗೋಣ. ಅದಕ್ಕೋಸ್ಕರ ನಮಗಿರುವಂಥ ಆಲೋಚನೆ ಒಂದೇ ಒಂದು ವಚನ ನೋಡಿ ನಾವು ಇಲ್ಲಿ ಧ್ಯಾನ ಮುಗಿಸೋಣ. ಏನಂದರೆ ಇಷ್ಟೆಲ್ಲ ಆದ್ಮೇಲೆ ನಾವು ಪೌಲನು ಒಂದು ಪ್ರಾರ್ಥನೆ ಮಾಡ್ತಾನೆ. ಫಿಲಿಪಿಯವರಿಗೆ 3ನೇ ಅಧ್ಯಾಯ 11ನೇ ವಚನ. ಫಿಲಿಪಿಯವರಿಗೆ 3ನೇ ಅಧ್ಯಾಯ 10 ಅಥವಾ 11 ವಚನ. ಫಿಲಿಪ್ಪಿ 3, 10 ಮತ್ತು 11. ಹೀಗೆ ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರಾಗುವುದನ್ನು ತಿಳಿದುಕೊಂಡು ಆತನ ಮರಣಕ್ಕೆ ಸ್ವರೂಪನಾಗುವುದು. ಹೇಗೆಂದರೆ ಸತ್ತವರಿಗೆ ಆಗುವ ಪುನರುತ್ಥಾನ ನನಗೆ ಆದೀತು ಅಂತ ಹೇಳಿ. ಅಂದರೆ ಎಲ್ಲ ನೋಡುವಾಗ ಆತನ ಹೇಳ್ತಾನೆ ಅಂದರೆ ತಿಳ್ಕೊಳ್ಳುವಂಥದ್ದು 10ನೇ ವಚನ. ಹೀಗೆ ಆತನನ್ನು, ಆತನ ಪುನರುತ್ಥಾನದ ಶಕ್ತಿಯನ್ನು, ಆತನ ಬಾಧೆಗಳಿಗೆ ಪಾಲುಗಾರನಾಗುವುದನ್ನು ತಿಳಿದುಕೊಂಡು. ಅಂದರೆ ಆತನ ಹೇಳ್ತಿದ್ದಾನೆ, ಪೌಲನು ಒಂದು ದಿವಸ ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕರಿಸಿದ. ಯೇಸು ಕ್ರಿಸ್ತನು ಆತನಿಗೆ ಅನ್ಯರಿಗೆ ಅಪೊಸ್ತಲನಾಗಿ ನೇಮಿಸಿದ, ಸೇವೆಯನ್ನು ಪ್ರಾರಂಭಿಸಿದ. ಆದರೆ ಆತನಿಗೆ ಏನಿತ್ತಂದರೆ ಇನ್ನೂ ಆತನಲ್ಲಿ ಆತನನ್ನು ತಿಳಿದುಕೊಳ್ಳುವಂಥದ್ದು. ಸೊ ನಮಗೆ ಇವತ್ತು ನಾವು ನೋಡುವಾಗ ಕೀರ್ತನೆ 90ನೇ ಅಧ್ಯಾಯದಲ್ಲಿ 12ನೇ ವರ್ಷ ನೋಡಿರುವ ಹಾಗೆ, ಕರ್ತನೆ ಜ್ಞಾನವುಳ್ಳ ಹೃದಯ ಕೊಡು, ನಮ್ಮ ದಿನಗಳನ್ನು ಎಣಿಸ್ಕೊಳ್ಳುವಂಥ ಒಂದು ಜ್ಞಾನವುಳ್ಳಂಥ ಹೃದಯ ಕೊಡು ಅಂದಾಗ, ಜ್ಞಾನ ಬಂದ ತಕ್ಷಣ ನಾವೇನು ಮಾಡಿದ್ವಿ? ಕ್ರಿಸ್ತನ ತಿಳಿಯುವಂಥದ್ದು ಇಲ್ಲ. ಅದಕ್ಕೆ ಇಲ್ಲಿ ನೋಡ್ತೇವೆ, ಪರಲೋಕಕ್ಕೆ ಹೋಗೋದಕ್ಕಿಂತ ಮುಂಚೆ ಪೌಲನೇ ಹೇಳ್ತಿದ್ದಾನೆ. ಪೌಲನ ಅತಿ ಏನಂತಾರೆ ಸೇವೆಯನ್ನು ಮಾಡ್ದ. ಫಿಲಿಪ್ಪಿಗೆ ಚರ್ಚ್ಗೆ ಪತ್ರ ಬರೆಯುವ ಮಟ್ಟಿಗೆ ಆತನಿಗೆ ಸೇವೆಯನ್ನು ಮಾಡ್ತಲೇ ಬಂದ. ಆದರೂ ಆತನ ಹೇಳ್ತಾನೆ, ಇನ್ನೂ ನನ್ನ ಉದ್ದೇಶ ಅಂದರೆ ಇನ್ನೂ ಹೆಚ್ಚಾಗಿ ಆತನನ್ನು ತಿಳ್ಕೊಳ್ಬೇಕು. ನಾನು ಯೇಸು ಕ್ರಿಸ್ತನನ್ನು ಎಷ್ಟು ಮಟ್ಟಿಗೆ ನಾನು ತಿಳ್ಕೊಂಡಿದ್ದೀನಿ, ಅದರ ಪ್ರತಿಫಲ ಬರುವಂಥ ಲೋಕದಲ್ಲುಂಟು. ದೇವರ ವಾಕ್ಯವನ್ನು ಆಶ್ರಯಿಸಲಿ.